8 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಇವೆರಡು ಒಟ್ಟಿಗೆ ಹೇಳ್ಬಿಡೋಣ. ಸಿಲ್ವರ್ ಬಂದು 15 ಮಾಡಲು, ಪರ್ಪಲ್ ಬಂದು 14 ಮಾಡಲು ಗಾಡಿ, ಎರಡು ಕೂಡ ಡಬ್ಲ್ಯೂಟ್ ಇದೆ. ಓಕೆ 575 ಗೆ ಸಿಗುತ್ತೆ ನೋಡಿ. ಇದು XUV 500 15 ಮಾಡಲು 15 ಮಾಡಲು ಸಿಗುತ್ತೆ ನಿಮ್ಗೆ. ಹೌದು. ಇದು ಬಂದು 14 ಮಾಡಲು ಗಾಡಿ 550 ಕೊಡ್ತೀನಿ, ನೋ ನೆಗೋಷಿಯೇಬಲ್. 14 ಮಾಡಲು 555 ಸಿಗುತ್ತೆ. XUV 500 ಅಮೇ ಬಂದು 17 ಮಾಡಲು ಗಾಡಿ ಬಂದು ಬರೀ 37,000 ಹೊಡಿದೆ. ಎಷ್ಟು ಹೇಳಿದ್ರಿ? 555 15 ಮಾಡಲು 15 ಮಾಡಲು ಅದು ಸಿಂಗಲ್ ಓನರ್. ಸಿಂಗಲ್ ಅಸೆಟ್ ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ಹುಡುಕೋರಿಗೆ ತುಂಬಾ ಆಪ್ಷನ್ಸ್ ಇದೆ. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಹುಡುಕ್ತೀರಾ ಇದೆ, ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಹುಡುಕ್ತೀರಾ ಇದೆ. 11 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಇಟಿಯೋಸ್ G ವೇರಿಯಂಟ್ ಪೆಟ್ರೋಲ್. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಇದು ಯಾವ್ದು 16 ಇದು? ಹೌದು, ಸೇಮ್ 16 ನಂಬರ್ ನೋಡಿ 7171 ಫ್ಯಾನ್ಸಿ ನಂಬರ್. 3 ಲಕ್ಷ ಕೊಡ್ತೀನಿ ಬ್ರಾ. 3 ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರಿ? 18 ಮಾಡಲು 3 ಲಕ್ಷಕ್ಕೆ. ಡೀಸೆಲ್ ಪೆಟ್ರೋಲ್ ಅಂದ್ರೆ ಡೀಸೆಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಿಂಗಿದೆ ನೋಡಿ, ಸಕ್ಕದಾಗಿ ಕಾಣಿಸ್ತದೆ ಆಕ್ಚುಲಿ ಅಲ್ವಾ. ಸನ್ ರೂಫ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ಫ್ರಂಟ್ ಅಲ್ಲಿ ಎಲ್ಲವೂ ಫಾಸ್ಟ್ ಮೂವಿಂಗ್ ವೆಹಿಕಲ್ ಇಟ್ಟಿದ್ದಾರೆ. ಹೌದು, ಅದರಲ್ಲೂ ಡೀಸೆಲ್ ಸಿಟಿ 555 ಕೊಡ್ತೀನಿ. 555 ಗೆ ಯಾವ ಮಾಡಲ್ ಗಾಡಿ? 15 ಮಾಡಲು. ಬಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಇದ್ರಲ್ಲಿ ನೋ ನೆಗೋಷಿಯಬಲ್. ಇದನ್ನ ನಾನ್ ಬಂದು 5,75,000 ಕೊಡ್ತೀನಿ ಬ್ರೋ. 5,75,000 ಗೆ 17 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬ್ರೋ ಇದು ಕೋಟಿಂಗ್ ಇಲ್ಲ, 365 ಕೊಡ್ತೀನಿ. ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಇದೆಯಾ 14 ಅಲ್ವಾ ಇದು? 14 ಮಾಡಲು 3,65,000 ನೋ ನೆಗೋಷಿಯಬಲ್ ಪ್ರೈಸ್. ನನ್ನ ಹತ್ರ ಆಟೋಮೆಟಿಕ್ ಇದೆ. ಈ ಗಾಡಿ ಏನ್ ನೋಡ್ತಾ ಇದ್ದೀರಾ ಬರತ್ ನೀವು? 15 ಮಾಡಲ ಗಾಡಿ 1.6 SX ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್. ಇದು ಈ ಸತಿ ನಮ್ ಆಲ್ಮೋಸ್ಟ್ ಅಲ್ಲಿ ಏನ್ ತೋರಿಸುತ್ತೆ ಗಾಡಿಗಳು ಎಲ್ಲದೂ ಕೂಡ ಅದೊಂದು 13 ಬಿಟ್ಟು ಎಲ್ಲ 14 ಮಾಡಲ ಮೇಲೆ ಇದೆ. ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಇದೆ. ಸಿಂಗಲ್ ಓನರ್ ವೆಹಿಕಲ್, 2 ಲೀಟರ್ ಪವರ್ಫುಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಿ ತುಂಬಾ ಲಕ್ಸುರಿಯಸ್ ಆಗಿ ಬರುತ್ತೆ. 5,45,000 ಕೊಡ್ತೀವಿ. 5,45,000ಕ್ಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಇದು ಕೋಟಿಂಗ್ ಪ್ರೈಸ್ ಬೇಡ, 3,25,000 ಕೊಡ್ತೀನಿ. 3,25,000ಕ್ಕೆ 14 ಮಾಡಲ್ 100%. ಬೇಕಾದ್ರೆ ನೀವು ಚೆಕ್ ಮಾಡ್ಕೊ ಬನ್ನಿ ಮಾರ್ಕೆಟ್ ಅಲ್ಲಿ. ಇದನ್ನ 4 ಹೇಳ್ತಾರೆ. ಇದು ಬಂದು ನಿಮ್ಗೆ 110 PS ಬರುತ್ತೆ ಪೆಟ್ರೋಲ್. 15 ಮಾಡಲು ಸಿಂಗಲ್ ಅನ್ನ ಗಾಡಿ. ನಿಮ್ಗೆ 110 ಗಿಂತ 85 PS ಸ್ವಲ್ಪ ಮೈಲೇಜ್ ಜಾಸ್ತಿ, ಬೇಡಿಕೆನೇ ಜಾಸ್ತಿ, ಪವರ್ ಜಾಸ್ತಿ ಇರುತ್ತೆ. ಇದು ಡೀಸೆಲ್ ಬರುತ್ತೆ. ಮೈಲೇಜ್ ಬೇಕಲ್ಲ. 5 ಲಕ್ಷಕ್ಕೆ 15 ಮಾಡಲು. ಇದನ್ನು 18 ಮಾಡಲು ಬಲೇನೋ ಇದೆ 1.2 ಡೆಲ್ಟಾ ಸೂಪರ್ ಆಗಿದೆ. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. 18 ಮಾಡಲು ಬರುತ್ತೆ ಸಿಂಗಲ್ ಓನರ್. 6 lakhs ಕೊಡ್ತೀನಿ. 6 ಲಕ್ಷಕ್ಕೆ 18 ಮಾಡಲು. ಹೌದು ಮಾರುತಿ ಬ್ರೋ. ಇದು ಇನ್ನೂ ರೀಫಾಬ್ ಏನು ಮಾಡಿಲ್ಲ ಬ್ರೋ, ತಗೊಂಡೋಗೋರು ಖುಷಿ ಪಡ್ಬೇಕು, ಆ ತರ ಕೊಡ್ತೀನಿ. ಏರ್ ಬ್ಯಾಗ್ ಬರುತ್ತೆ, DSG ಗೇರ್ ಬಾಕ್ಸ್ ಎಲ್ಲ ಬರುತ್ತೆ. DSG ಗೇರ್ ಬ್ಯಾಗ್ ಬರುತ್ತೆ. ಓಕೆ, ತುಂಬಾ ಜನಕ್ಕೆ ಕಾರ್ ಎಂಥೂಸಿಯಾಸ್ಟ್ ಗೊತ್ತಿರೋದೇ DSG ಗೇರ್ ಬಾಕ್ಸ್ ಏನು ಅಂತ. ಸೊ DSG ಗೇರ್ ಬಾಕ್ಸ್ ಜೊತೆ ಬರುತ್ತೆ ನಿಮಗೆ ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸೇಮ್ ಪ್ರೈಸ್ ಬ್ರೋ. ಸೇಮ್ ಪ್ರೈಸ್ ಯಾವ್ದಾದ್ರು ತೊಗೊಳ್ಳಿ, ಸೇಮ್ ಎರಡೇ ಮಾಡಲು ಒಂದೇ. 550 ಗೆ 50 ಮಾಡಲು ಕೊಡ್ತೀನಿ. 550 ಗೆ 15 ಮಾಡಲು ಸಿಂಗಲ್ ಓನರ್. ಹೌದು. ಇದರಲ್ಲಿ ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಬರುತ್ತೆ ನಿಮಗೆ. ಇದು 14 ಮಾಡಲು ಬರುತ್ತೆ. ಸೊ ಪೋಲೋಗಿಂತ ಒಂದು ಸ್ವಲ್ಪ ಕಂಫರ್ಟ್ ಬೇಕು ಅಂದ್ರೆ ನೀವು ಆರಾಮಾಗಿ ಹೋಗಿ 285 ಕೊಡ್ತೀನಿ ಬ್ರೋ. 285 ಗೆ 17 ಮಾಡಲು ಬಿಟ್ಟು 15 ಮಾಡಲು ತುಂಬಾ ಕಡಿಮೆ ಓಡಿದೆ. ಬಂತು ಗ್ರ್ಯಾಂಡ್ ಐಟಮ್ ಬಂದಿದೆ. ಅಲ್ಲಿ ವಾಶ್ ಮಾಡಿಸಿ ಇಲ್ಲಿ ತಂದು ಹಾಕೊಂಡಿದ್ದೀನಿ. ನೋಡಬಹುದು ವೆಲ್ ಮೇಂಟೈನ್ ಇದೆ. ಒಂದೇ ಒಂದು ಸ್ಕ್ರಾಚಸ್ ಇಲ್ಲ. ನಾವು ಓಲಿ ಪಾಲಿಶ್ ಪೇಂಟ್ ಮಾಡಿಸ್ಕೊಂಡು ಬಂದ್ರೆ ಅಂತ ಹೇಳಕ್ಕೆ ನಿಮ್ಮ ಕಣ್ ಮುಂದೆ ಬಂದ್ರೆ ಗಾಡಿ ಆಕ್ಚುಲಿ ಇದು. ಈವನ್ ಸ್ಟೆಪ್ನಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಇದೆ. ಸೇಮ್ ಪ್ರೈಸ್ 285. ಹೌದು. 3 ಲಕ್ಷ ಕೋಟಿಂಗ್ ಪ್ರೈಸ್ 2,85,000. 2,85,000ಕ್ಕೆ ಸಿಂಗಲ್ ಓನರ್ SX4 ಸಿಗುತ್ತೆ. 15 ಮಾಡಲು ಗಾಡಿ ಹೋಂಡಾ ಬ್ರಿಯೋ 4 ಲಕ್ಷ ಕೊಡ್ತಾ ಇದೀನಿ. 4 ಲಕ್ಷಕ್ಕೆ 15 ಮಾಡಲು ಬ್ರಿಯೋ ಸಿಗುತ್ತೆ. ಚಿಕ್ಕ ಗಾಡಿ W8 ವೇರಿಯಂಟ್ ನಿಮ್ಗೆ 5,500 ಸಿಗುತ್ತೆ. 15 ಮಾಡಲು ಸಿಗುತ್ತೆ 5,500ಗೆ. ನಿಮಗೆ ಮಿಶ್ಬಿ ಪಜಾರೋ ಸ್ಪೋರ್ಟ್ ಎಂಡೋವರ್ ಆ ತರ ಕ್ವಾಲಿಟಿ ಬರುತ್ತೆ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ RX5 ಬರುತ್ತೆ. ಈ ಗಾಡಿ ಬಂದು 575 ಕೊಡ್ತೀನಿ ಬ್ರೋ. 575 ಗೆ ಮಹೀಂದ್ರಾ ವೆಹಿಕಲ್ ಸಿಗುತ್ತೆ. 7 ಸೀಟರ್ ವೆಹಿಕಲ್ 4x4 ಬರುತ್ತೆ. 4x4 ಬರುತ್ತೆ. 4 ವೀಲ್ ಡ್ರೈವ್ ಆಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ? ವೀಲ್ ಡ್ರೈವ್ ಆಗುತ್ತೆ ವಿತ್ ಮ್ಯಾನುವಲ್ ಅಲ್ಲಿ ಮಜಾ ಜಾಸ್ತಿ. ಹೌದು. 725 ಕೋಟಿಂಗ್ ಪ್ರೈಸ್, ಅದರಲ್ಲಿ ಕಮ್ಮಿ ಮಾಡಿ 695. ಮಾಡಲ್ 16 ಅಂದ್ರೆ 16 ಬೇಕಂದ್ರೆ 16 ಇದೆ. W10 ಈ ಕಾಪರ್ ಕಲರ್ ಇದೆ. ಇದು ಕೂಡ ನಿಮಗೆ 84 ಓಡಿದೆ. W10 ಬರುತ್ತೆ ವಿತ್ ಸನ್ರೂಫ್ ಬಟನ್ ಸ್ಟಾರ್ಟ್. 4,75,000 ಕೊಡ್ತೀನಿ. 4,75,000ಕ್ಕೆ ಸಿಗುತ್ತೆ ನಿಮಗೆ. 14 ಮಾಡಲ್ ಸಿಗುತ್ತೆ. ಇನ್ಶೂರೆನ್ಸ್ ಸಹಿತ ಮಾಡ್ಕೊಡ್ತೀನಿ. 220 ಕೊಡ್ತೀನಿ. 220ಕ್ಕೆ ಸಿಗುತ್ತೆ ನಿಮಗೆ. ಹೋಂಡಾ ಸಿಟಿ ಸಿಗುತ್ತೆ. ಇದು 110 PS ಡೀಸೆಲ್ ಗಾಡಿ. 525 ಕೋಟಿಂಗ್ ಪ್ರೈಸ್ ಇದೆ. 5 ಲಕ್ಷ ಕೊಡ್ತೀನಿ. 5 ಲಕ್ಷ ಸಿಗುತ್ತೆ ನಿಮಗೆ. ಚಿಕ್ಕ ಗಾಡಿಗಳು ನೋಡ್ತೀರಾ ಅಂದ್ರೆ ನನ್ನ ಹತ್ರ 2 ಗಾಡಿ ಇದೆ. 2,70,000 ಕೊಡ್ತೀನಿ. ಪೆಟ್ರೋಲ್ 250 ಕೊಡ್ತೀನಿ. 250ಗೆ ಇದು ಸಿಗುತ್ತೆ ನಿಮಗೆ. 14 ಮಾಡಲ್ ಗಾಡಿ ನಿಮಗೆ 2,95,000. 85,000 85. 2,85,000ಕ್ಕೆ ಸೋಡಾ ರ್ಯಾಪಿಡ್ ಸಿಗುತ್ತೆ. 3,50,000 ರೂಪಾಯಿಗೆ ನಿಮಗೆ 14 ಮಾಡಲ್ ಡೀಸೆಲ್ ಬಿಡಿ. ಡೀಸೆಲ್ ಸ್ವಿಫ್ಟ್ ಡಿಸೈರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಕುರುಗಡ ಇರ್ತಿನಿಂದ ಭರತ್ ಕುಲಾಲ್. ಸೊ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಮತ್ತೆ ಒಂದ್ಸಲ I&D ಕಾರ್ಸ್ ಗೆ ವಿಸಿಟ್ ಮಾಡಿದೀನಿ. I&D ಕಾರ್ಸ್ ಗೆ ಬಂದ ತಕ್ಷಣ ಹೊಸ ಫೇಸ್ ಅಲ್ಲ, ಹಳೆ ಫೇಸ್ ಒಬ್ರಿಗೆ ಸಿಕ್ಕಿದ್ರು. ಹರೀಶ್ ಅಣ್ಣ ನಮ್ ಜೊತೆ ಇದಾರೆ. ಹೇಗಿದ್ದೀರಾ ಹರೀಶ್ ಅಣ್ಣ? ಚೆನ್ನಾಗಿದ್ದೀನಿ. ಮದುವೆ ಲೈಫ್ ಚೆನ್ನಾಗಿದ್ಯಾ? ಆರಾಮಾಗಿದ್ಯಾ? ಓಕೆ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೋಡಿ ಮದುವೆ ಆಗಿಲ್ಲ ಇನ್ನ, ಆತರ ಚೆನ್ನಾಗಿಲ್ಲ ನನ್ನಿಂದ. ಆಗ್ಬೇಕಷ್ಟೇ. ಓಕೆ. ಇವತ್ತು I&D ಕಾರ್ಸ್ ಅಲ್ಲಿ ಯಾವುದೇ ಕಾರ್ ತಗೊಳ್ಳಿ, ಇವನ್ ನಿಮ್ಗೆ ವರ್ಣ ತಗೊಳ್ಳಿ 2-3 ಆಪ್ಷನ್ ಇದೆ. ಇವನ್ ಸಿಯಾಸ್ ತಗೊಳ್ಳಿ 2-3 ಆಪ್ಷನ್ ಇದೆ. XUV ತಗೊಳ್ಳಿ 2-3 ಆಪ್ಷನ್ ಇದೆ. ಆತರ ಎಲ್ಲಾ ಗಾಡಿಗಳನ್ನು 2-3 ಆಪ್ಷನ್ಸ್ ಇದ್ದೇ ಇರುತ್ತೆ.
ಪ್ರತಿ ಸಲ ಬಂದಂಗೆ ಆಟೋಮೆಟಿಕ್ ಬೇಕಾ, ಮ್ಯಾನ್ಯಲ್ ಬೇಕಾ, ಡೀಸೆಲ್ ಆಟೋಮೆಟಿಕ್ ಬೇಕಾ, ಪೆಟ್ರೋಲ್ ಬೇಕಾ, ಎಲ್ಲಾ ತರ ಆಪ್ಷನ್ಸ್ ಐಎನ್ಡಿ ಕಾರ್ಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಕ್ವಾಲಿಟಿ ಬೆಸ್ಟ್ ಆಗಿರುತ್ತೆ ಐಎನ್ಡಿ ಅಲ್ಲಿ ಅಲ್ವಾ? ಕ್ವಾಲಿಟಿ ಇರೋದಕ್ಕೇನೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಕೊಡಲ್ಲ. ಯಾಕಂದ್ರೆ 3 ವರ್ಷ ಇಂಜಿನ್ ವಾರಂಟಿ ಸಹಿತ ಕೊಡ್ತಾರೆ ಐಎನ್ಡಿ ಕಾರ್ಸ್. 3 ವರ್ಷ ಐಎನ್ಡಿ ಕಾರ್ಸ್ ಅವ್ರು ಮಾತ್ರ 3 ವರ್ಷ ಇಂಜಿನ್ ವಾರಂಟಿ ಕೊಡ್ತಾರೆ. ಅಂದ್ರೆ ನಿಮ್ ಕಡೆಯಿಂದಾನೇ ಕೊಡ್ತೀರಾ? ಹೌದು. ಏನೇನಕ್ಕೆಲ್ಲ ಇರುತ್ತೆ? ಇಂಜಿನ್ ವಾರಂಟಿ ಮಾತ್ರನಾ? ಗೇರ್ಗಿಲ್ವಾ? ಗೇರ್ ಇಲ್ಲ, ಇಂಜಿನ್ ಮೇನ್. ಇಂಜಿನ್ ಮೈನ್. ನಾರ್ಮಲ್ ಆಗಿ ಏನ್ ಬೇಕಾದ್ರೆ ಮಾಡ್ಕೋಬಹುದು, ಇಂಜಿನ್ ಮಾಡ್ಕೋಬಹುದು. ಇಂಜಿನ್ ಆಗಲ್ಲ, ಇಂಜಿನ್ ಕಷ್ಟ ಆಗೋಗುತ್ತೆ. ಮೇನ್ ಅದೇನೆ. ಅದು 3 ವರ್ಷ ಕೊಡ್ತಾ ಇದಾರೆ, 1 ವರ್ಷನೂ ಅಲ್ಲ. 30,000 ಕಿಲೋಮೀಟರ್. 30,000 ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಒಳಗಡೆ ಏನಾದ್ರೂ ಆದ್ರೆ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ 30,000 ಕಿಲೋಮೀಟರ್ ಒಳಗಡೆ ಏನಾದ್ರೂ ಆಯ್ತು ವರ್ಷಕ್ಕೆ 10,000 ಬ್ರೋ. ಸೆಗ್ಮೆಂಟ್ ಅಲ್ಲಿ ಗಾಡಿ ಮಾರಾಕ್ತಾರ. ವೈಟ್ ಬೋರ್ಡ್ ಸೆಗ್ಮೆಂಟ್ ಅಲ್ಲಿ ವರ್ಷಕ್ಕೆ 10,000 ಲೆಕ್ಕನೇ ಗಾಡಿ ತಗೋದು. ವರ್ಷಕ್ಕೆ 10,000 ಓಡಿರ್ಬೇಕು. ಅಂದ್ರೆ 3 ವರ್ಷ ವಾರಂಟಿ. ಟೋಟಲ್ 30,000. ಹೌದು. ಅಷ್ಟರೊಳಗಡೆ ಓಡಿದಾಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಇವ್ರು ಗ್ಯಾರಂಟಿ ಕೊಡ್ತಾರೆ. ಗಾಡಿ ಎಲ್ಲ ಕಂಡೀಷನ್ ಸೂಪರ್ ಆಗಿದೆ. ಇವನ್ ನಿಮ್ಗೆ ಗಾಡಿ ಬಾಡಿ ಲೈನ್ಸ್ ಒಳಗಡೆ ಇಂಟೀರಿಯರ್ ನೋಡೋ ತಕ್ಷಣ ಗೊತ್ತಾಗೋಗುತ್ತೆ ಗಾಡಿ ಯಾವ ತರ ಕಂಡೀಷನ್ ಇರ್ಬೋದು ಅಂತ. ರೀಸೆಂಟ್ ಮಾಡಲ ಇದು ಫಸ್ಟ್ ಆಫ್ ಆಲ್. ರೀಸೆಂಟ್ ಮಾಡಲ್ 14 ಮೇಲೆನೆ ಹೊರತು ಕೆಳಗಡೆ ಯಾವ್ದಿಲ್ಲ. ರೇರ್ ಒಂದೆಲ್ಲ ಒಂದು 12 13 ಇರೋದು, ಒಂದು 4 ಇದೆ ಅಷ್ಟೇ. ಅದಕ್ಕಿಂತ ಕೆಳಗಡೆ ವೆಹಿಕಲ್ಸ್ ಇಲ್ಲ. ಅದಕ್ಕಿಂತ ಕಡಿಮೆ ಅಂತ 1 2 ಇದೆ. 10 1 2 ಅಷ್ಟೇ. ಮತ್ತೆಲ್ಲ 13 ಮಾಡಲ್ ವೆಹಿಕಲ್ಸ್ ಇರೋದು. ಆಮೇಲೆ ಎಲ್ಲ ಲೋನ್ ಆಗ್ತಕ್ಕಂತ ಬ್ರಾಂಡೆಡ್ ವೆಹಿಕಲ್ಸ್ ಇರೋದು. ಹ್ಯುಂಡೈ, ಮಾರುತಿ, ಹೋಂಡಾ ಆ ತರನೇ ಇರೋದು. ಈ ಸತಿ ಸ್ಕೋಡಾನು ಜಾಸ್ತಿ ಇಲ್ಲ. ಓಕೆ. ಕೆಲವೊಬ್ರು ಕೇಳ್ತಾರೆ ಎಷ್ಟು ಬ್ಯಾಂಕ್ ಗಳ ಜೊತೆ ಟೈಅಪ್ ಆಗಿದ್ದೀರಾ? ನನಗೆ ಇವಾಗ ಕೆನರಾ ಇದೆ, ನನಗೆ ಕೆನರಾ ಬೇಕು ಅಂತಾರೆ. ಕೆನರಾ ಅವರೆಲ್ಲ ನಿಮ್ಗೆ ಎಲ್ಲಾ ಬ್ಯಾಂಕ್ ಅವರು ನಿಮ್ಗೆ ಎಲ್ಲಾ ಮಾಡು ಗಾಡಿಗಳು, ಎಲ್ಲಾ ಕಂಪ್ನಿ ಗಾಡಿಗಳು ಕೊಡಲ್ಲ. ಕೆಲವೊಂದು ಅವ್ರು ಏನಂದ್ರೆ ಬ್ರಾಂಡೆಡ್ ವೆಹಿಕಲ್ಸ್ ಏನೇ ಕೊಡೋದು. ಅವ್ರು ಕೊಡೋದು 5 years 7 years ಓಲ್ಡ್ ವೆಹಿಕಲ್ಸ್ ಅಷ್ಟೇ ಕೊಡೋದು. ಬ್ಯಾಂಕ್ ಇಂದ ಪರ್ಟಿಕ್ಯುಲರ್ ಆಗಿ. ಆಮೇಲೆ ಕೆಲವೊಬ್ರು ಟಾಟಾಕ್ ಮಾಡಲ್ಲ, ಕೆಲವೊಬ್ರು ಮಾರುತಿ ಮಾಡ್ತಾ ಬಿಡಿ ಅವರೆಲ್ಲ ಮಾಡ್ತಾರೆ. ಫೋರ್ಡಿಂಗ್ ಮಾಡಲ್ಲ, ಕೆಲವೊಬ್ರು ರೆಂಟಿಂಗ್ ಮಾಡಲ್ಲ ಅಂತ ಆತರ. ಬಟ್ ಡಿಪೆಂಡ್ಸ್ ಆನ್ ಪ್ರೊಫೈಲ್. ನಾವ್ ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಲೋನ್ ಬೇಕಾ, ಪ್ರೈವೇಟ್ ಫೈನಾನ್ಸ್ ಹಿಡಿದು ಬ್ಯಾಂಕ್ ವರ್ಗು ಇದಾವೆ. ಅವ್ರ ಕಂಡೀಷನ್, ಅವ್ರ ಪ್ರೊಫೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ ಇಂತ ಬ್ಯಾಂಕ್ ಅಲ್ಲೇ ಬೇಕು ಅಂದ್ರೆ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಬೇಕಾದ್ರೆ ಅವ್ರಿಗೆ ಏನಾರ ಪ್ರೀ ಆಫರ್ ಇದೆ ಅವ್ರು ಮಾಡ್ಕೋಬಹುದು. ನನಗೆ ನೋಡಿ ಸರ್, ನನ್ನ ಅಕೌಂಟ್ ಅಲ್ಲಿ ನನಗೆ ಪ್ರೀ ಆಫರ್ ಇದೆ, ಗಾಡಿ ಕೊಟ್ರೆ ಮಾಡ್ಕೋತಾರೆ. ಆರ್ಸಿ ಕಾಪಿ ಕೊಟ್ಬಿಟ್ಟು ಮಾಡ್ಕೋಬಹುದು. ಅದ್ರ ಬಗ್ಗೆ ಮಾಡ್ಕೊಡ್ತೀರಾ? ಓಕೆ. ಈ ಗಾಡಿ ಆಚೆ ತಗೊಂಡ್ ಹೋಗ್ತಾರೆ. ಗಾಡಿ ತಗೊಂಡ್ ಹೋದ್ಮೇಲೆ ಏನಾದ್ರು ತೊಂದರೆ ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕೊಡ್ತೀವಿ ನಾವು. ಹೌದಾ? ವಾರಂಟಿ ಬರೀ ಇಂಜಿನ್ ಮಾತ್ರ ಕೊಡ್ತೀರಾ? ಪ್ರತಿಯೊಂದು ಬೇಕಾದ್ರೆ ಯಾರಾದ್ರೂ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ಚೆಕ್ ಮಾಡಿಸ್ಕೊಂಡು ಇಲ್ಲೇ ಕಣ್ಣಲ್ಲೆಲ್ಲ ನೋಡಿ ಎಲ್ಲ ತರ ಕಾರ್ ಇದ್ದೇ ಇರುತ್ತೆ. ಪರ್ಫೆಕ್ಟ್. ನಿಮ್ಗೆ ಇದು ಗಾಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಎತ್ಕೊಳ್ಳಿ ಅಂತೀರಾ? ಖಂಡಿತ. ನೀವು ಬೇಕಾದ್ರೆ ಯಾರ ಒರಿಜಿನಲ್ ಮೆಕ್ಯಾನಿಕ್ ಇರೋದು ಕರ್ಕೊಂಡ್ಬಲ್ಲಿ ಪಿನ್ ಟು ಪಿನ್ ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಲಿ. ಒಂದು ಗಾಡಿ ತಗೊಂಡು ಅಥವಾ ಒಂದು ಶೋರೂಮ್ಗೆ ಬಂಡವಾಳ ಹಾಕಿ ಕಾರ್ ನಿಲ್ಲಿಸ್ತಾರಂದ್ರೆ ಗಾಡಿ ಚೆನ್ನಾಗಿದ್ರೆ ಮಾತ್ರ ತರಕ್ ಸಾಧ್ಯ. ಚೆನ್ನಾಗಿಲ್ಲ ಅಂದ್ರೆ ನಾವೇ ಪರ್ಚೇಸ್ ಮಾಡಿ ನಿಲ್ಸೋದಲ್ಲ. ಅದ್ಯಾವ್ದು ಡೀಲರ್ ಗಾಡಿಗಳು ಅವ್ರದ್ದು ನಿಲ್ಸಲ್ಲ. ಓಕೆ. ಪಾರ್ಕನ್ಸ್ ಎಲ್ಲ ನಮಗೆ ಕಸ್ಟಮರ್ ಗಾಡಿಗಳು ಮಾತ್ರ ನಾವು ನಿಲ್ಲಿಸ್ತೀವಿ. ನಾವು ಕೊಟ್ಟರೆ ಗಾಡಿಗಳಿದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಇದ್ರೆ, ಪ್ರೈಸಿಂಗ್ ಸೆಟ್ ಆಗಲಿಲ್ಲ ಅಂದ್ರೆ ನಿಲ್ಸಿರ್ತೀವಿ. ಎಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ ಅಂದ್ರೆ ನಮಗೆ ಎಲ್ಲ ಗೊತ್ತಿರುತ್ತೆ, ನಾವು ನೋಡಿ ಮಾಡಿ ತಗೋತೀವಿ, ಅಲ್ಲಿ ತನಕ ನಾವು ಮೋಸ ಹೋಗಲ್ಲ, ಎಲ್ಲೂ ಆಗಲ್ಲ. ಐಎನ್ಡಿ ಕಾರ್ಸ್ ಅಲ್ಲೂ ಆಗಲ್ಲ. ಅಷ್ಟು ಚೆನ್ನಾಗಿ ಇವರು ಸರ್ವಿಸ್ ಕೊಡ್ತಾರೆ. ಇಲ್ಲ ಅಂತ ಹೇಳಲ್ಲ, ಬಟ್ ಕಂಡೀಷನ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರೈಸಿಂಗ್ ಕಡಿಮೆ ಸಿಗುತ್ತೆ ಅಂತ ಹೋಗ್ತಾರ, ಅಲ್ಲಿ ನೋಡ್ಬೇಕು. ನಾನು ಇವಾಗಲೇ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇದೇ ಗಾಡಿ ಮೇ ಬಿ ಆ ಕಡೆ ನಿಮ್ಗೆ 3 ಲಕ್ಷಕ್ಕೆ ಸಿಕ್ತು ಅನ್ಕೊಳ್ಳಿ. 60 ಮಾಡಿದ್ದಾರೆ. ಇದು ಇವ್ರು 4 ಲಕ್ಷಕ್ಕೆ ಕೊಡ್ತಾ ಇದಾರೆ ಅಂತ ಅಲ್ಲಿ 3 ಲಕ್ಷಕ್ಕೆ ಸಿಗುತ್ತೆ. ಅಲ್ಲಿ ಏನು ಫಾಲ್ಟ್ ಇರುತ್ತೆ, ಡಿಫಾಲ್ಟ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಆ ತರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ನೋಡಿ ಮಾಡಿ ತಗೊಳ್ಳಿ. ಹಂಗಂತ ಹೇಳ್ಬಿಟ್ಟು ಅಲ್ಲಿ ಕಡಿಮೆ ಕೊಟ್ರು ಇಲ್ಲಿ ಕಡಿಮೆ ಕೊಟ್ರು ಅಂತ ತಗೊಳ್ಳೋ ಬದಲು ಕ್ವಾಲಿಟಿ ಸರ್ವಿಸ್ ನ, ಕ್ವಾಲಿಟಿ ಗಾಡಿನ ತಗೊಳ್ಳಿ ಅಂತ ಹೇಳ್ತೀನಿ. ನಾವು ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಒಂದು, ಯಾಕಂದ್ರೆ ಆಫರ್ ಜಾಸ್ತಿ ಬಿಡ್ತೀವಿ. ಹೌದು. ನಾವು 3 ವರ್ಷ ವಾರಂಟಿ ಸತಿಗೆ ಒಂದು ಫಸ್ಟ್ ಸರ್ವಿಸ್ ಫ್ರೀ ಕೊಡ್ತೀವಿ. ಹೌದು. ಯಾವ್ದೇ ರೀತಿ ಕಮಿಷನ್ ಬೇಸಿಸ್ ಇರಲ್ಲ. ಪ್ಲಸ್ RTO ಚಾರ್ಜಸ್ ಇರಲ್ಲ. ಫಸ್ಟ್ ಸರ್ವಿಸ್ ಫ್ರೀ ಕೊಡೋದ್ರಿಂದ ಅದೇ ನಿಮ್ಗೆ 10,000 ಉಳಿತದೆ. ನೆಕ್ಸ್ಟ್ ಸರ್ವಿಸ್ ಕೂಡ ಬರುತ್ತೆ. ಹಂಗೆ ಯಾವ್ದೇ ರೀತಿ ಅಡಿಷನಲ್ ಚಾರ್ಜಸ್ ಇದ್ರೆ ಕಮ್ಮಿ ಮಾಡ್ಬಿಟ್ಟು ನಾವು ಜಾಸ್ತಿ ಹೇಳ್ಕೋಬಹುದು. ಇದೇ ಗಾಡಿ ಒಂದು 30,000 ಕಮ್ಮಿ ಮಾಡ್ಬಿಟ್ಟು ಸರ್ವಿಸಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ವಾರಂಟಿ ಜಾಸ್ತಿ ಆಗುತ್ತೆ, ಪ್ಲಸ್ ನಿಮ್ಗೆ RTO ಕೊಡಿ, ಪ್ಲಸ್ ನಿಮ್ಗೆ ಕಮಿಷನ್ ಕೊಡಿ ಅಂತ ಹೇಳ್ಬಹುದು. ಅದು ಮಾಮೂಲಿ ಕಮ್ಮಿ ಮಾಡ್ತಾರೆ. ಅಲ್ಲಿ ಹೋದಾಗ RTO ಕಮಿಷನ್ ಮಾಮೂಲಿ ಅಂತೇಳಿ ಆತರ ಮಾಡ್ತಾರೆ. ಟು ಬಿ ಫ್ರಾಂಕ್, ಇವಾಗ ನೀವೇ ಒಂದು ಹೊಸ ಗಾಡಿ ತಗೊಂಡಿರ್ತೀರಾ, ನೀವು ಸೆಕೆಂಡ್ ಶೋರೂಮ್ ಬರ್ತೀರಾ ಅಂದ್ರೆ ಇದು ಯಾರೋ ಯೂಸ್ ಮಾಡಿರೋ ವೆಹಿಕಲ್. ಸೊ ಅವರು ಮಾರ್ಕೆಟ್ ನೋಡಿರ್ತಾರೆ, ಅವ್ರು ಯಾರು ಕಡಿಮೆ ಕೊಟ್ಟಿರಲ್ಲ. ಇವಾಗ ಇದೇ ಗಾಡಿಗೆ 380ಕ್ಕೆ ಮಾರ್ಕೆಟ್ ಓಡ್ತಾ ಇದೆ ಅಂದ್ರೆ ಯಾಕೆ ಅವರು 350 ಕೊಡ್ತಾರೆ? ಅವರು ಜಾಸ್ತಿಗೆ ಕೊಟ್ಟಿರ್ತಾರೆ. ಅದ್ರ ಮೇಲೆ ಒಂದು ಇಷ್ಟು ಮಾರ್ಜಿನ್ ಅಂತ ಇಟ್ಕೊಂಡು, ಯಾಕಂದ್ರೆ ಬಾಡಿಗೆ ಅದೆಲ್ಲ ಕೊಡೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಮಾರ್ಜಿನ್ ಅಂತ ಇಟ್ಕೊಂಡು ಅದರಲ್ಲೂ ನೆಗೋಷಿಯೇಷನ್ಸ್ ಮಾಡ್ಕೊಂಡು ಇರ್ತಾರೆ. ಕೆಲವೊಂದ್ ಕಡೆ ಪ್ರೈಸ್ ಜಾಸ್ತಿ ಅನ್ಸಿದ್ರು ನಿಮ್ಗೆ ನೆಗೋಷಿಯೇಷನ್ ನಿಮ್ ಧರ್ಮ, ನೀವು ಬಂದ್ ಮಾಡಿ ಒಳ್ಳೇದಾಗ್ಲಿ, ಇಲ್ಲಿ ಬಂದು ಒಂದ್ಸಲ ಗಾಡಿ ತಗೊಳ್ಳಿ. ನೆಗೋಷಿಯೇಷನ್ ಅಂದ್ರೆ ಕ್ವಾಲಿಟಿ ವೆಹಿಕಲ್ಸ್.
ಒಂದು ಗಾಡಿ ಕಾಂಪ್ರೋ ಆಗಿ ಇಲ್ಲ ಪ್ರೈಸ್ ಕಾಂಪ್ರೋ ಆಗಿ ಎರಡರಲ್ಲಿ ಒಂದು ಕಾಂಪ್ರೋ ಆಗಿ ಏನಾದ್ರು ಇದ್ರೆ ಹೇಳ್ತಾರೆ, ಇಲ್ಲ ಇದೇನು ತೊಂದರೆ ಇದೆ ಇದಕ್ಕೆ ಕಡಿಮೆ ಮಾಡ್ತೀನಿ ಬೇಕಾದ್ರೆ, ಗಾಡಿ ತೊಂದರೆ ಇಲ್ಲ ನಾನು ಕಡಿಮೆ ಮಾಡಲ್ಲ ಅಷ್ಟೇ. ಓಕೆ, ಒಳ್ಳೇದಾಗ್ಲಿ ಎಲ್ರಿಗೂ. ಇಲ್ಲೇ ಬಂದು ಒಂದ್ಸಲ ಗಾಡಿ ತಗೊಳ್ಳಿ, ಹರೀಶ್ ಅಣ್ಣ ಹತ್ರ ಬನ್ನಿ, ಹರೀಶ್ ಅಣ್ಣ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಓಕೆ, ಮೊದಲಿಗೆ ವರ್ಣ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಇವಾಗ ವರ್ಣ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳೋ ಅಷ್ಟರಲ್ಲಿ I&D ಕಾರ್ಸ್ ಅಲ್ಲಿ ಮೂರ್ ವರ್ಣ ಫ್ರಂಟ್ ಅಲ್ಲೇ ನಿಲ್ಸ್ಬಿಟ್ಟಿದ್ದೀರಾ. ಏನಂದ್ರೆ ನಿಮ್ಗೆ ಕಡಿಮೆ ಅಂತಲ್ಲ, ಡೀಸೆಲ್ ಅಲ್ಲಿ ಈಗ ಆಕ್ಚುಲಿ ಇಂಡಿಯಲ್ಲಿ ಯಾರು ಜಾಸ್ತಿ ಮಾಡ್ತಾ ಇಲ್ಲ, ಪೆಟ್ರೋಲ್ ಬೇಕಾದ್ರೆ ಕೊಟ್ಬಿಡ್ತಾರೆ, ಡೀಸೆಲ್ ಮಾರಲ್ಲ. ಸೊ ಅದ್ರಲ್ಲೂ ನನ್ನ ಹತ್ರ ಆಟೋಮೆಟಿಕ್ ಇದೆ. ಈ ಗಾಡಿ ಏನ್ ನೋಡ್ತಾ ಇದ್ದೀರಾ ಭರತ್ ನೀವು, 15 ಮಾಡಲ್ ಗಾಡಿ 1.6 SX ಆಟೋಮೆಟಿಕ್, ಲೈಕ್ ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್ 15 ಮಾಡಲ್. ಹೌದು. ಓಕೆ, ಸೆಕೆಂಡ್ ಓನರ್ ಗಾಡಿ ಬಂದು 70,000 ಓಡಿದೆ, 1.6 SX. ನೀವು ನೋಡಬಹುದು 4 ಪೌಂಡ್ AC ಪೋಸ್ಟರಿಂಗ್, ಸೀಟ್ ಕವರ್ ಕವರ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಅದು 15 ಮಾಡಲ್ ಆಗಿರುತ್ತೆ. ಆಮೇಲೆ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಅದು ಡೀಸೆಲ್ ಆಟೋಮೆಟಿಕ್, ತುಂಬಾ ರೇರ್ ವೆಹಿಕಲ್, ಮೈಲೇಜ್ ಕೂಡ ಬರ್ತದೆ ಆರಾಮಾಗಿ 18 ಅಂತ ಬಂದೇ ಬರುತ್ತೆ. ಓಕೆ, ಆಟೋಮೆಟಿಕ್ ಅದ್ರಲ್ಲೂ ನೀವು ವರ್ಣದಲ್ಲಿ ಹುಡುಕೋದು ಬೆಸ್ಟ್ ಆಪ್ಷನ್ ಅದು. ಮತ್ತೆ ಸ್ಕೋಡಾ ಹೋಲ್ಸೋನ್ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಆಟೋಮೆಟಿಕಲಿ ಈ ಗಾಡಿ ಆರಾಮಾಗಿ ಹೋಗ್ಬೋದು. ಹೌದು, ಆರಾಮಾಗಿ ಹೋಗ್ಬೋದು. ಆಮೇಲೆ ಲಕ್ಸುರಿಯಸ್ ಬರುತ್ತೆ ನಿಮ್ಗೆ. 15 ಮಾಡಲ್ ಏನ್ ಪ್ರೈಸ್ ಹೇಳ್ತೀರಾ? ಕೋಟಿಂಗ್ ಪ್ರೈಸ್ ಬಂದು 5,75,000 ಕೋಟಿಂಗ್ ಪ್ರೈಸ್ ಇದೆ. 5.5 ಕೊಡ್ತೀನಿ ಬ್ರೋ. 5.5ಗೆ 15 ಮಾಡಲ್ ಆಟೋಮೆಟಿಕ್, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್. ಮಾರ್ಕೆಟ್ ಅಲ್ಲಿ 4 ಕಡೆ ಚೆಕ್ ಮಾಡ್ಕೊ ಬರ್ಲಿ. 10 ಬರಲ್ಲ. 14 ಮಾಡಲ್ ಗಾಡಿಗಳ ಇವಾಗ ಮಿನಿಮಮ್ ಅಂದ್ರೂ 5.5 ಕಮ್ಮಿ ಯಾರು ಕೊಡಲ್ಲ. ಒಳ್ಳೆ ಪ್ರೈಸ್ ಇದೆ. 15 ಮಾಡಲ್ ಆಟೋಮೆಟಿಕ್ ನಿಮ್ಗೆ 5.5 ಲಕ್ಷಕ್ಕೆ ಸಿಗುತ್ತೆ. ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ ನಿಮ್ಗೆ. ಅದು ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಹಾಗೆ ಇನ್ನೊಂದು ಇದು 13 ಮಾಡಲ್ ಗಾಡಿ 1.6 SX ಕೀ ಸ್ಟಾರ್ಟ್. ಇದು ಕೂಡ ಸೇಮ್ ವೇರಿಯಂಟ್ ಬರುತ್ತೆ, ಬಟ್ ಅದು ಆಟೋಮೆಟಿಕ್ ಇದೆ, ಇದು ಮ್ಯಾನುವಲ್ ಇದೆ. ಇದು ಮ್ಯಾನುವಲ್ ಇದು. ಓಕೆ, ಮ್ಯಾನುವಲ್ ನೋಡಬಹುದು. ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ. 13 ಮಾಡಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ. SX ವೇರಿಯಂಟ್ ಆಗಿರುತ್ತೆ. 13 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಮ್ಯಾನುವಲ್ ಡೀಸೆಲ್. ಏನ್ ಪ್ರೈಸ್ ಹೇಳ್ತೀರಾ? 525 ಕೋಟಿಂಗ್ ಪ್ರೈಸ್ ಇದೆ. ಒಂದು 510 ಕೊಡ್ತೀನಿ ಬ್ರೋ. 510. ಹೌದು. ಓಕೆ, ಇದು 15 ಮಾಡಲ್ ತಗೋಬಹುದಲ್ಲ 13 ಗಿಂತ? ಹೌದು, ಬಟ್ ಆಟೋಮೆಟಿಕ್ ಇದು ಮ್ಯಾನುವಲ್. ಅದು ಆಟೋಮೆಟಿಕ್ ಮ್ಯಾನುವಲ್ ವೇರಿಯಂಟ್ ಬರುತ್ತೆ. ಆಟೋಮೆಟಿಕ್ ಅಂದ್ರೆ ತುಂಬಾ ಜನ ಪ್ರಿಫರ್ ಮಾಡಲ್ಲ. ತುಂಬಾ ಓಲ್ಡ್ ಏಜ್ ಆಗಿರೋರು ಅಥವಾ ಲೇಡೀಸ್ ಇವಾಗ ತಾನೇ ಕಲ್ತಿರೋರು ಪ್ರಿಫರ್ ಮಾಡ್ತಾರೆ. ಸೊ ಅವೆರಡು ಕೂಡ ನೀವು ಡೀಸೆಲ್ ನೋಡಿದ್ರಿ. ಸೊ ನನಗೆ ಡೀಸೆಲ್ ಬೇಡ, ಪೆಟ್ರೋಲ್ ಕೊಡಪ್ಪ ಅನ್ನೋದು ಈ ಆಪ್ಷನ್ ಕೂಡ ಇದೆ. ಪೆಟ್ರೋಲ್ ಇದೆ. ಹೌದು, 1.6 SX. ಇದು ಕೂಡ ಸೇಮ್ ವೇರಿಯಂಟ್ ಬರುತ್ತೆ. 14 ಮಾಡಲ್ ಗಾಡಿ, ಸೇಮ್ ಸೆಕೆಂಡ್ ಓನರ್, 71,000 ಓಡಿದೆ. ಬರೀ 71,000 ಓಡಿದೆ. 14 ಮಾಡಲ್ ಬರುತ್ತೆ. ಅದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಯಾವ ಆಪ್ಷನ್ ಬೇಕು, ಯಾವ್ದು ಇಲ್ಲ ಅಂತ ಅಲ್ಲ. ಡೀಸೆಲ್ ಬೇಕಾ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ, ಅದ್ರಲ್ಲೂ ಡೀಸೆಲ್ ಆಟೋಮೆಟಿಕ್ ಇದೆ. ಇದರಲ್ಲಿ ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಬರುತ್ತೆ ನಿಮ್ಗೆ. ಇದು 14 ಮಾಡಲ್ ಬರುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಬೈ? ಇದು 565 ಕೋಟಿಂಗ್ ಪ್ರೈಸ್ ಇದೆ. 540 ಕೊಡ್ತೀನಿ. 540ಗೆ 14 ಮಾಡಲ್. ಹೌದು, ಸೆಕೆಂಡ್ ಓನರ್ ಪೆಟ್ರೋಲ್. ಹಾಗೆ ಸಿಯಾಜ್ ಕೂಡ ಅವೈಲೇಬಲ್ ಇದೆ, ನೋಡಬಹುದು. ಅದು ಲಕ್ಸುರಿಯಸ್ ಸಿಯಾಜ್ ಬಂದು ನಿಮ್ಗೆ 2 ಗಾಡಿ ಇದೆ ಸೇಮ್ ಕಲರ್ ಅಲ್ಲಿ. 2 ಕೂಡ ಸಿಂಗಲ್ ಓನರ್. 2 ಸಿಂಗಲ್ ಓನರ್. ಇದು 17 ಮಾಡಲ್ ಸಿಂಗಲ್ ಓನರ್, ಇದು 15 ಮಾಡಲ್ ಸಿಂಗಲ್ ಓನರ್. ಓಕೆ, ಪೆಟ್ರೋಲ್ ಬರುತ್ತೆ. VXI ಪ್ಲಸ್. VXI ಪ್ಲಸ್. ಇವನ್ ಪೆಟ್ರೋಲ್ ಅಲ್ಲಿ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಮಾರುತಿ ಅಲ್ವಾ, ಒಳ್ಳೆ ಮೈಲೇಜ್ ಮಾರುತಿ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಬೈ ಇದು? 2 ಕೂಡ ಒಂದು 77 ಪ್ಲಸ್ 65-70 ಅಷ್ಟೇ. 65-70,000 ಅಷ್ಟೇ ಓಡಿದೆ ಅಂತ. ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಗೆ ಇದರಲ್ಲಿ. VXI ಅಲ್ಲ, ZXI ಬಂದ್ರೆ ಫುಲ್ ಟಾಪ್ ಅಂಡ್ ಬರೋದು. ಬಟ್ ಇದ್ರಲ್ಲೂ ಕೂಡ VXI ಪ್ಲಸ್ ಇರೋದ್ರಿಂದ ಅಲ್ಲೇ ವಿಲ್ಸ್ ಡಿಫಾಗ್ ಎಲ್ಲ ಕೊಡ್ತಾನೆ. ನಾರ್ಮಲ್ VXI ಕೊಡಲ್ಲ. ಓಕೆ, ನಾರ್ಮಲ್ VXI ಅಲ್ಲಿ ಈ ಆಪ್ಷನ್ಸ್ ಬರಲ್ಲ. ಸಿಂಗಲ್ ಏರ್ ಬ್ಯಾಗ್ ಸಮೇತ ಇದರಲ್ಲಿ ಬರುತ್ತೆ. ಹೌದು. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 60-70 ಫೈನಲ್ ಹೇಳ್ಬೇಕಾ, ನಾವು ಕೋಟಿಂಗ್ ಪ್ರೈಸ್ ಹೇಳ್ಬೇಕಾ? ಮಾರುತಿ ಗಾಡಿಗಳು ಫೈನಲ್ ಪ್ರೈಸ್ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಅನಿಸ್ಬಿಡುತ್ತೆ, ಬಟ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ಇದ್ರಲ್ಲಿ ನೋ ನೆಗೋಷಿಯಬಲ್. ಇದನ್ನ ನಾನ್ ಬಂದು 5,75,000 ಕೊಡ್ತೀನಿ ಬ್ರೋ. 5,75,000 17 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್. 550ಗೆ 50 ಮಾಡಲ್ ಕೊಟ್ಬಿಡ್ತೀನಿ. 550ಗೆ 15 ಮಾಡಲ್ ಸಿಂಗಲ್ ಓನರ್. ಹೌದು, ಒಂದೇ ₹1 ಕೂಡ ನೆಗೋಷಿಯೇಷನ್ ಆಗಲ್ಲ. ಫಿಕ್ಸ್ ಪ್ರೈಸ್ ಅಲ್ಲಿ 2 ಕೂಡ ಸಿಗುತ್ತೆ ನಿಮ್ಗೆ. 2 ಕೂಡ ಆರಾಮಾಗಿ ಲೋನ್ ಆಗಿ ಹೋಗುತ್ತೆ. ಏನೋ ಒಂದು 1 ಲಕ್ಷ ತಗೊಂಡ್ ಬನ್ನಿ, ಅಪ್ರಾಕ್ಸಿಮೇಟ್ 1 ಲಕ್ಷ ಹೇಳ್ತಾ ಇರೋದು. ಇದಕ್ಕಿಂತ ಕಡಿಮೆ ಗಾಡಿಗಳೆಲ್ಲ 75-80 ಪ್ರೊಫೈಲ್ ಚೆನ್ನಾಗಿದೆ, 70,000 ಸಿಗುತ್ತೆ. ಆರಾಮಾಗಿ ಆಗ್ಬಿಡುತ್ತೆ ನಿಮ್ಗೆ. ಡೀಸೆಲ್ ಅಲ್ಲೇ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. 5 ವರ್ಷ 10 ಇಯರ್ ಕೊಟ್ಬಿಡ್ತಾನೆ ಆರಾಮಾಗಿ. ಸಿಟಿ ಕೂಡ ಇದೆ. ಸಿಟಿ ಡೀಸೆಲ್ ವೇರಿಯಂಟ್. ಅಪ್ರಾಕ್ಸಿಮೇಟ್ಲಿ ನಿಮ್ಗೆಲ್ಲ ಪೆಟ್ರೋಲ್ ಮಾಡ್ಬಿಟ್ರಿ, ಪೆಟ್ರೋಲ್ ಬೇಡ ನಂಗೆ ಸ್ವಲ್ಪ ಡೀಸೆಲ್ ಒಳ್ಳೆ ಮೈಲೇಜ್ ಬೇಕು ಅಂದ್ರೆ ಇದು ಕೂಡ 15 ಮಾಡಲ್ ಗಾಡಿ, ಡೀಸೆಲ್ ಮ್ಯಾನುವಲ್ ವೆಹಿಕಲ್, ID ಟೆಕ್. ಫ್ರಂಟ್ ಅಲ್ಲಿ ಎಲ್ಲವೂ ಫಾಸ್ಟ್ ಮೂವಿಂಗ್ ವೆಹಿಕಲ್ ಇಟ್ಟಿದ್ದಾರೆ. ಹೌದು, ಅದರಲ್ಲೂ ಡೀಸೆಲ್ ಸಿಟಿ ತುಂಬಾ ರೇರ್ ವೆಹಿಕಲ್. ಇದು ಕೂಡ ಸಿಟಿಲ್ ಸಿಗಲ್ಲ ನಿಮ್ಗೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸಿಟಿ ಪ್ರಿಯರಿಗೆ ಗೊತ್ತಿರುತ್ತೆ ಸಿಟಿ ಯಾವ ತರ ವೆಹಿಕಲ್ ಅಂತ. ಇಂಟೀರಿಯರ್ ನೋಡಬಹುದು, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಪಯೋನಿಯರ್ ಹಾಕೊಂಡಿದ್ದಾರೆ. ಆಮೇಲೆ ಕ್ರೀಮ್ ಕಲರ್ ಸೀಟ್ ಕವರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ. ಲೆದರ್ ಎಲ್ಲ ಸೂಪರ್ ಆಗಿದೆ. ಎಲ್ಲೂ ಕೂಡ ವೆರಿಂಟೇರ್ ಆಗಿಲ್ಲ. ಪ್ಯೂರ್ ಕರ್ನಾಟಕ ವೆಹಿಕಲ್ ಬರುತ್ತೆ. ಡೀಸೆಲ್ ಸಿಟಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬ್ರೋ ಕೋಟಿಂಗ್ ಪ್ರೈಸ್ ಬಂದು 5,75,000 ಇದೆ. 555 ಕೊಟ್ಬಿಡ್ತೀನಿ.
555 ಗೆ ಯಾವ ಮಾಡಲ್ ಗಾಡಿ 15 ಮಾಡಲು ಅದು ಡೀಸೆಲ್ ಸಿಟಿ ಸೂಪರ್. ಈ ಸತಿ ನಮ್ ಆಲ್ಮೋಸ್ಟ್ ಅಲ್ಲಿ ಏನ್ ತೋರಿಸುತ್ತೆ ಗಾಡಿಗಳು ಎಲ್ಲದೂ ಕೂಡ ಅದೊಂದು 13 ಬಿಟ್ಟು ಎಲ್ಲ 14 ಮಾಡಲ್ ಮೇಲೆ ಇದೆ. ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಇದೆ, ಸಿಂಗಲ್ ಓನರ್ ವೆಹಿಕಲ್. ಹಾಗೆ ನಮ್ಮ ಹತ್ರ ಒಂದು ಸಿಲೆರಿಯೋ ಕೂಡ ಅವೈಲೇಬಲ್ ಇದೆ. ಸಿಲೆರಿಯೋ ಬ್ರೋ ಬಂದು ನಿಮ್ಗೆ ಆಟೋಮೆಟಿಕ್ ಇದು VXi ಚಿಕ್ಕ ಗಾಡಿ ಯಾರು ಹೆಣ್ಮಕ್ಳಿಗೆ ಅಥವಾ ಓಲ್ಡ್ ಏಜ್ ಪರ್ಸನ್ ಗೆ ಸಿಂಪಲ್ ಆಗಿ ಸಿಟಿಯಲ್ಲಿ ಓಡಾಡಕ್ ಅಂದ್ರೆ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಬೇಕು ಅಂದ್ರೆ ಪರ್ಟಿಕ್ಯುಲರ್ ಮಾರುತಿನೇ ಹುಡುಕೋರ್ಗೆ ಬೇಕು ಅಂದ್ರೆ ಈ ಗಾಡಿ ನೀವು ಆರಾಮಾಗಿ ತಗೋಬಹುದು. ಸಿಲೆರಿಯೋ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ಸೆಕೆಂಡ್ ಓನರ್ ಗಾಡಿ 14 ಮಾಡಲ್ VXi. ಓಕೆ 14 ಮಾಡಲ್ VXi. ಓಕೆ 14 ಮಾಡಲ್ VXi ನೋಡಬಹುದು. ಪ್ರತಿ ವೆಹಿಕಲ್ ಯಾವ್ದೋ ಒಂದು ವೆಹಿಕಲ್ ಮಾತ್ರ 12 ಏನೋ ಇದೆ ಅನ್ಸುತ್ತೆ, ಮತ್ತೆಲ್ಲ 13 14 ಅಬೌವ್. ಹೌದು, ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ 15 ಮಾಡಲ್ 14 ಮಾಡಲ್ ಸೆಕೆಂಡ್ ಓನರ್. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಕೋಟಿಂಗ್ ಪ್ರೈಸ್ ಬೇಡ, 3,25,000 ಕೊಡ್ತೀನಿ. 3,25,000ಕ್ಕೆ 14 ಮಾಡಲ್ 100% ಬೇಕಾದ್ರೆ ನೀವು ಚೆಕ್ ಮಾಡ್ಕೊ ಬನ್ನಿ. ಮಾರ್ಕೆಟ್ ಅಲ್ಲಿ ಇದನ್ನ 4 ಹೇಳ್ತಾರೆ. ಓಕೆ ಒಳ್ಳೆ ಮೇಂಟೈನ್ ಆಗಿರತಕ್ಕಂಥ ವೆಹಿಕಲ್. ನಿಮ್ಗೆ ಈವನ್ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಹೊಸ ಟೈರ್ ಇದೆ. ಹಾಗೆ ನಮ್ಮ ಹತ್ರ ಫೀಗೋ ಕೂಡ ಇದೆ. ಇದ್ಯಾವುದು 16 ಮಾಡಲು ಸಿಂಗಲ್ ಓನರ್ ಗಾಡಿ ಬ್ರೋ. ಇದು ಕೂಡ 15 ಮಾಡಲು ಸಿಂಗಲ್ ಓನರ್ 16 ಮಾಡಲು ಸಿಂಗಲ್ ಓನರ್ ಫೀಗೋ ಬರುತ್ತೆ, ಬಟ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಓಕೆ ಫೀಗೋದಲ್ಲಿ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ, ಟೈರ್ ಪ್ರೊಫೈಲು ಚೆನ್ನಾಗಿದೆ. ನಿಮ್ಗೇನು ಟೈರ್ ಏನು ಚೇಂಜ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಬೀಳಲ್ಲ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಎಕ್ಸ್ಟೀರಿಯರ್ ಸೂಪರ್. 16 ಮಾಡಲು ಸಿಂಗಲ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ? 4,45,000 ಕೊಡ್ತೀನಿ ಬ್ರೋ. 4,45,000ಕ್ಕೆ 16 ಮಾಡಲು ಸಿಂಗಲ್ ಓನರ್ ಫೀಗ್. ಹೌದು. ಓಕೆ ನೆಕ್ಸ್ಟ್ ನಿಮಗೆ ಫೋರ್ಡ್ ಬೇಡ, ಸೇಮ್ ಕಂಡೀಷನ್ ಅಲ್ಲಿ ಟಾಟಾ ಕೊಡಿ ಅಂದ್ರೆ ಟಾಟಾ ಕೊಡ್ತೀನಿ. ಟಿಯಾಗೋ ಇದೆ. ಓಕೆ ಇದ್ಯಾವುದು 16 ಇದು? ಹೌದು, ಸೇಮ್ 16 ನಂಬರ್ ನೋಡಿ 7171 ಫ್ಯಾನ್ಸಿ ನಂಬರ್, ಪ್ಯೂರ್ ಕರ್ನಾಟಕ ವೆಹಿಕಲ್. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಆಮೇಲೆ ಟೈರ್ ಪ್ರೊಫೈಲ್ ಕೂಡ ಓಕೆ, ಒಂದು 60-70% ಟೈರ್ ಇದೆ. ಇಂಟೀರಿಯರ್ ಬಂತು ಅಂತ ಆದ್ರೆ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ವೇರಿಯಂಟ್ ಆಗಿಲ್ಲ. ಅಂಡ್ ಕಂಪನಿಯಿಂದ ಏನ್ ಸಿಸ್ಟಮ್ ಬಂದಿದೆ ಅದೇ ಕೂಡ ರಿಟೈನ್ ಆಗಿ ಅಲ್ಲೇ ಇದೆ. ಆಮೇಲೆ XT ವೇರಿಯಂಟ್ ಬರುತ್ತೆ. ಇದು ಆ ಟೈಮಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅನ್ಸುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬ್ರೋ ಇದು ಇನ್ನೂ ರೀಫಾಬ್ ಏನು ಮಾಡಿಲ್ಲ ಬ್ರೋ. ಏನು ಮಾಡಿಲ್ಲ. ನೀವು ಟೈರ್ ಗಿರೆಲ್ಲ ಹೇಳಿದ್ರಿ ನಾರ್ಮಲ್ ಅವರೇಜ್ ಇದೆ ಅಂತ. ನಾನು ಟೈರ್ ಎಲ್ಲ ಹಾಕ್ಸ್ಕೊಟ್ಟು ಪ್ಲಸ್ ನಿಮ್ಗೆ ನೀವು ಬರೋಲ್ಲ ಆಲ್ಮೋಸ್ಟ್ ಎಲ್ಲ ಹಾಕ್ಸಿರ್ತೇನೆ ಬಿಡಿ ಎಲ್ಲವ. ಕ್ಲೀನಿಂಗ್ ಕಳಿಸ್ಬಿಡ್ತೀನಿ. ಇವಾಗ ಎಲ್ಲ ಮಾಡಿಸಿ ಪಾಲಿಶ್ ಎಲ್ಲ ಮಾಡಿಸಿ ತಗೊಂಡೋಗೋರು ಖುಷಿ ಪಡ್ಬೇಕು, ಆ ತರ ಕೊಡ್ತೀನಿ. ಸೇಮ್ 4,45,000 ಕೊಡ್ತೀನಿ. 4,45,000ಕ್ಕೆ 16 ಮಾಡಲ್ ಟಿಯಾಗೋ ಸಿಗುತ್ತೆ ನಿಮ್ಗೆ. ಟಾಟಾ ಪ್ರಾಡಕ್ಟ್ ಸಿಗುತ್ತೆ. ಫೀಗೋ ಏನ್ ಕಂಡೀಷನ್ ಇದೆ ಟೈರ್ ಗಿರಲ್ಲ ಅದೇ ಕಂಡೀಷನ್ ಕೊಡ್ತೀನಿ. ಅದೇ ಕಂಡೀಷನ್ ಬರುತ್ತೆ ನಿಮ್ಗೆ. ಇದೆಲ್ಲ ಹೊಸದಾಗಿ ಮಾಡ್ಕೊಡ್ತೀರಾ? ಅಲ್ಲ ಖಂಡಿತ. ಓಕೆ ಹಾಗೆ ಆಮಿಯೋ ಕೂಡ ಇದೆ. ಅಮಿಯಾ ಬಂದು 17 ಮಾಡಲು ಸೆಕೆಂಡ್ ಓನರ್ ಬ್ರೋ. ಇದು ಗಾಡಿ ಬಂದು ಬರೀ 37,000 ಹೊಡಿದೆ. ಬರೀ 37,000 ಹೊಡಿದೆ. ಕಂಫರ್ಟ್ ಲೈನ್ ಬರುತ್ತೆ. ಓಕೆ ಕಂಫರ್ಟ್ ಲೈನ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಿ, ಹೊಸ ಟೈರ್ ಹಾಕಿದ್ದಾರೆ. ಯಾವುದೇ ತರ ಇನ್ನೂ ಒಂದು 15,000 ಓಡಿಸಿದ್ರು. ಶೋರೂಮ್ ಟೈರ್ ಅದು 37,000 ಶೋರೂಮ್ ಟೈರ್. ಓಹೋ ಸೂಪರ್. ಶೋರೂಮ್ ಟೈರ್ ಎಲ್ಲ ಓಡಿದೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಕಂಪನಿಯಿಂದ ಏನ್ ಬಂದಿದೆ ಅದೇ ಸಿಸ್ಟಮ್ಸ್ ಇದೆ. ಮತ್ತೆ ನೋಡ್ಬೋದು 37,000 ಅಷ್ಟೇ ಓಡಿದೆ. ಇದು ಆಲ್ ಫೋರ್ ವೀಲ್ಸ್ ಕೂಡ ತುಂಬಾ ಬ್ರ್ಯಾಂಡ್ ನ್ಯೂ ಆಗಿದೆ. ಆಮೇಲೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 17 1.2 ಇದು ಕೂಡ ನಿಮ್ಗೆ. ಸೊ ಪೋಲೋಗಿಂತ ಒಂದ್ ಸ್ವಲ್ಪ ಕಂಫರ್ಟ್ ಬೇಕು ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಬೇಡ ನಮ್ಗೆ ಬೇಡ ಅಂದ್ರೆ ಮಧ್ಯಲಿ ಈಗ ನಿಮ್ಗೆ i20 ವರ್ಣಾಲಿ ಮಧ್ಯಲಿ ಆಕ್ಸೆಂಟ್ ಬರುತ್ತಲ್ಲ ಆತರ ಸೇಮ್ ಅಮಿಯೋ ಮತ್ತೆ ಸಿಟಿ ಹೆಂಗ್ ಬರುತ್ತೆ ಆತರ. ಸೊ ಈ ಗಾಡಿ ಹೌದು. ಸೊ ಇದು ಬಂದು ನಿಮ್ಗೆ 5,50,000 ಕೊಡ್ತೀನಿ. 5,50,000ಕ್ಕೆ 17 ಮಾಡಲ್. ಅದು ವೋಲ್ಕ್ಸ್ ವ್ಯಾಗನ್ ಬರುತ್ತೆ, ಜರ್ಮನ್ ಮೇಡ್ ಬರುತ್ತೆ. ತುಂಬಾ ಒಳ್ಳೆ ಕಾರು ಮಾತ್ರ. ನೀವು ತಗೊಂಡೋದ್ರೆ ಶೋರೂಮ್ ಗಾಡಿ ತಗೊಂಡೋದಾಗ ಒಂದು ಚೂರು ಏನಾಗಿಲ್ಲ ಗಾಡಿ. ನಿಮ್ಗೆ ಪೋಲೋ ಬೇಕು, ನನಗೆ ಹಿಂದೆ ಡಿಕ್ಕಿನೂ ಬೇಕು, ಲಾಂಗ್ ಹೋಗ್ಬೇಕು, ಫ್ಯಾಮಿಲಿ ಇದೆ ಅನ್ನೋರಿಗೆ ಈ ಗಾಡಿನ ಪ್ರಿಫರ್ ಮಾಡಬಹುದು. 1.2 ಇಂಜಿನ್ ಬರುತ್ತೆ. 1.2 ಏನ್ ಡಿಫರೆನ್ಸ್ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಒಂದು 16-17 ಮೈಲೇಜ್ ಬಂದೇ ಬರುತ್ತೆ. ಇದ್ರಲ್ಲೂ i10 ಕೂಡ ಇದೆ. i10 ಅಲ್ಲ ಇದು ಬಂದು ನಿಮ್ಗೆ ಇದು ಆಮಿಯಾನ ಸರಿ ಇದು ಅಸೆಂಟ್ ಬಂದು ನಿಮ್ಗೆ 14 ಮಾಡಲು ಸೆಕೆಂಡ್ ಓನರ್ 72,000 ಓಡಿದೆ. ಓಕೆ ಬಂದು ಹೌದು SX ಬರುತ್ತೆ. ಕೀ ಸ್ಟಾರ್ಟ್ ಬರುತ್ತೆ. SX ಬಂದು ನಿಮ್ಗೆ ಕೀ ಸ್ಟಾರ್ಟ್ ಬರುತ್ತೆ. ಇದರಿಂದ ಒಂದು ಟಾಪ್ ವೇರಿಯಂಟ್ ಬರುತ್ತೆ, ಅದ್ರಲ್ಲಿ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ ಎಕ್ಸ್ಟೀರಿಯರ್ ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. i20 ಕಾರ್ಸ್ ಅಲ್ಲಿ ಎಲ್ಲಾ ಕಾರ್ಗಳು ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇವನ್ ಟೈರ್ ಕೂಡ ಸೌದೋಗಿದ್ರೆ ಅದನ್ನು ರೀಪ್ಲೇಸ್ ಮಾಡಿ ಕೊಡ್ತಾರಂತ ಅಲ್ವಾ? ಇದು ಯಾವ ಮಾಡಲ್ ಅಂದ್ರಿ? 14 ಮಾಡಲ್. ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅನ್ಸಿದ್ರೆ ಅಫೋರ್ಡ್ ಮಾಡಕ್ಕಾಗಲ್ಲ ಅಂದ್ರೆ ನೀವು ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಲೈಕ್ i20 ಗಿಂತ ಸ್ವಲ್ಪ ಕಂಫರ್ಟ್ ಸಿಗುತ್ತೆ. ಡಿಕ್ಕಿ ಸ್ಪೇಸ್, ಲೆಗ್ ಸ್ಪೇಸ್ ಸ್ವಲ್ಪ ಕಂಫರ್ಟ್ ಸಿಗುತ್ತೆ. i20 ಇದಕ್ಕೂ ನಿಮ್ಗೆ ಹಿಂದ್ಗಡೆ ಕೂತ್ಕೊಳ್ಳೋರೇ ಆಗ್ಲಿ, ಹಿಂದೆ ಡಿಕ್ಕಿ ಆಗ್ಲಿ ವರ್ಣಾಶ್ ಬರಲಿಲ್ಲ ಅಂದ್ರೆ ಒಂದು ಇಟ್ಲಿ ಬಿಟ್ಟು ಸ್ವಲ್ಪ ಬರುತ್ತೆ. ಆತರ
ಓಕೆ, ಇವಾಗ ಎಕ್ಸೆಂಟ್ ಕೂಡ ಎಲ್ಲೋ ಬೋರ್ಡ್ ಗಳು ಓಡಿಸ್ತಾರೆ. ಯಾಕೆ ಓಡಿಸ್ತಾರೆ ಅಂತ ಹೇಳಿದ್ರೆ ಅದ್ರ ಮೈಲೇಜ್ ಎಲ್ಲ ಡೀಸೆಲ್ ಗಾಡಿ ಜಾಸ್ತಿ ಓಡಿಸ್ತಾರೆ, ಡೀಸೆಲ್ ಜಾಸ್ತಿ ಓಡಿದ, ಪೆಟ್ರೋಲ್ ಕಡಿಮೆನೆ ಆದ್ರೂ ನೋಡಿ ನಿಮಗೆ 100% 80 ಬರುತ್ತೆ. ಬಟ್ ಡೀಸೆಲ್ ಇದೆ 24 ಬರುತ್ತೆ, ಇಲ್ಲ 24 ಬರುತ್ತೆ, ಆರಾಮಾಗಿ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬ್ರೋ ಇದು ಕೋಟಿಂಗ್ ಇಲ್ಲ 365 ಕೊಡ್ತೀನಿ. 365 ಗೆ 10 ಮಾಡಲು i20 ಕೂಡ ನಿಮಗೆ 3 ಲಕ್ಷ ಕಮ್ಮಿ ಆಗುತ್ತೆ. ಇದೆಯಾ 14 ಅಲ್ವಾ ಇದು? 14 ಮಾಡಲು 3,65,000 ನೋ ನೆಗೋಷಿಯಬಲ್ ಪ್ರೈಸ್. ಓಕೆ, ನಾನ್ ನೆಗೋಷಿಯಬಲ್. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ಆಗಿರುತ್ತೆ, ಯಾವುದೇ ತರ ಮೈಗ್ರೇಟೆಡ್ ಇಲ್ಲ. ಹಾಗೆ i20 ಬೇಗ ಹುಡುಕೋರಿಗೆ i20 ಕೂಡ ಆಪ್ಷನ್ ಇದೆ. ಇದು 14 ಮಾಡಲು ಎಲ್8 ಶೇಪ್ ಬರುತ್ತೆ, ಸಿಂಗಲ್ ಅನ್ನೋದು 58,000 ಹೊಡಿದೆ. 58,000 ಅಷ್ಟೇ ಹೊಡಿದೆ. ಹೌದು, ಬಟ್ ಇದು ಆಲ್ಟರ್ ಮಾಡ್ಕೊಂಡಿದ್ದಾರೆ, ಅಲೈ ವೀಲ್ಸ್ ಎಲ್ಲ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ. ಅದು ಅಲೈ ವೀಲ್ಸ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್, ಅದು ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿ ಹಾಕಿದ್ದಾರೆ. 15 ಮಾಡಲ್ ಅಲ್ಲ, 14 ಮಾಡಲು. ಓಕೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಏನು ಚೇಂಜಸ್ ಇಲ್ಲ. ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಹಾಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ಸ್ ಇದರಲ್ಲೂ ಬರುತ್ತೆ. ಮ್ಯಾಗ್ನಾ ಆದ್ರೂ ನಿಮ್ಗೆ ಆಪ್ಷನ್ಸ್ ಇದರಲ್ಲಿ ತುಂಬಾನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬ್ರೋ 5,45,000 ಕೊಡ್ತೀನಿ. 5,45,000 5,00,000 ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ i20 ಸಿಗುತ್ತೆ ನಿಮ್ಗೆ, ನೋಡಬಹುದು. ಒಳ್ಳೆ ಪ್ರೈಸ್ ಇದೆ, ಗ್ರಾಬ್ ಮಾಡ್ಕೋಬಹುದು. ಆಮೇಲೆ ಫಿಕ್ಸ್ಡ್ ರೇಟ್ ಯಾವುದು ಇಲ್ಲ ಇದರಲ್ಲೇ. ನಾನು ಹೇಳಿದ್ದೆ 5,000 ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡಿ, ಯಾಕಂದ್ರೆ 14 ಮಾಡಲಲ್ಲ. ಹೌದು, ಅದೇ ಹೇಳಿದ್ದು 555 ಹೇಳಿದ್ರೆ ಅದರಲ್ಲಿ 5,000 ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ, ಆಲ್ರೆಡಿ ಸ್ವಲ್ಪ ಕಡಿಮೆ ಆಗುತ್ತಂತೆ. ಹಾಗೆ ನೆಕ್ಸ್ಟ್ ಇದು ಯಾವುದು ಬೈ? ಜಟ್ಟಾನಾ? 12 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 2 ಲೀಟರ್ ಡೀಸೆಲ್ ಮ್ಯಾನುವಲ್ ವೆಹಿಕಲ್ ಬರುತ್ತೆ. 2 ಲೀಟರ್ ಬರುತ್ತೆ. ಹೌದು. ಓಕೆ, ಲೈಕ್ ಆಡಿ ಆತರ 2 ಲೀಟರ್ ಪವರ್ಫುಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ, ಇಂಟೀರಿಯರ್ ನೋಡಿ ತುಂಬಾ ಲಕ್ಸುರಿಯಸ್ ಆಗಿ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ 10 ಇಂಚ್ ಹಾಕ್ಸ್ಕೊಂಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಅದೇ. ಆಮೇಲೆ ನಿಮ್ಗೆ AC ಬರುತ್ತೆ, ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಇವನ್ ಸೀಟ್ ಕವರ್, ಸೀಟ್ ಅಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ಸ್ ಬರುತ್ತೆ ಅಲ್ವಾ? ಟೋಟಲ್ 4 ಏರ್ ಬ್ಯಾಗ್ಸ್ ಏನೋ ಬರುತ್ತೆ ನಿಮ್ಗೆ. ಎಕ್ಸ್ಟೀರಿಯರ್ ಬರುತ್ತೆ, ಅದು 6 ಏರ್ ಬ್ಯಾಗ್ ಬರುತ್ತೆ. ಹೌದಾ? ಕಂಫರ್ಟ್ ಲೈನ್. ಓಕೆ, ಇದು 2 ಲೀಟರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಬ್ರೋ 5,45,000 ಕೊಡ್ತೀನಿ. 5,45,000ಕ್ಕೆ ವೆಂಟನೆ ನಿಮ್ಗೆ 4 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಜೆಟ್ಟಾ ಬರುತ್ತೆ ನಿಮ್ಗೆ, ಇದನ್ನ ತಗೊಂಡ್ ಹೋಗ್ತಾ ಇದ್ರೆ ಲಕ್ಸುರಿಯಸ್ ಫೀಲ್ ಬರುತ್ತೆ ನಿಮ್ಗೆ. ಇವನ್ ನಿಮ್ಗೆ ಆಡಿ ಆ ತರ ಗಾಡಿಗಳು ಓಡಿಸಿದಂಗೆ ಫೀಲ್ ಬರುತ್ತೆ, ಅಷ್ಟು ಸಖತ್ತಾಗಿರುವಂತ ವೆಹಿಕಲ್. ಐ ಮೀನ್ ಈ ಗೇಜ್ ಎಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಗಾಡಿ ನೋಡ್ಬೋದು, ತುಂಬಾ ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳಿ ಲುಕ್ ವೈಸ್ ಸೂಪರ್ ಅಲ್ವಾ? ಸ್ಕೋಡಾ ಸೂಪರ್ ಡೀಸೆಲ್ ಆಟೋ ಮ್ಯಾನುವಲ್ ಆಕ್ಚುಲಿ ಇದು. ಇದು ಬಂದು ನಿಮಗೆ ಸೇಮ್ 12 ಮಾಡಲೇ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಮ್ಯಾನುವಲ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಿಂಗಿದೆ ನೋಡಿ, ಸಕ್ಕತ್ತಾಗಿ ಕಾಣ್ತಾ ಇದೆ ಆಕ್ಚುಲಿ ಅದಕ್ಕೆ ಅಲ್ವಾ? ಲುಕ್ ಅದೇ ಅದು ಗಾಡಿಗೆ. ಇದು ನಿಮ್ಗೆ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ, ಸನ್ ರೂಫ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ. ನಿಮ್ಗೇನು ಸನ್ ರೂಫ್ ಫೀಲ್ ಮಾಡ್ಬೇಕು, ಒಳ್ಳೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿನ ಪ್ರಿಫರ್ ಮಾಡಿ. ಆಮೇಲೆ ತುಂಬಾ ಲಕ್ಸುರಿಯಸ್ ಆಗಿ ಕಾಣುತ್ತೆ, ಅಂದ್ರೆ ಡ್ಯಾಶ್ ಬೋರ್ಡ್ ಎಲ್ಲ ಸೂಪರ್ ಆಗಿರುತ್ತೆ. ಆ ಗ್ಲೋ ಬಾಕ್ಸ್ ಇದೊಂದು ಹೋಗಿದೆ, ರ್ಯಾಕ್ ಹೋಗಿದೆ ಅಷ್ಟೇ. ಓಕೆ, ಅದೊಂದು ರ್ಯಾಕ್ ಒಂದು ಹೋಗಿದೆ, ಅದು ಹಾಕ್ಸ್ಕೊಡ್ತಾರೆ. ಆಮೇಲೆ ಸ್ಪೇಸ್ ಎಲ್ಲ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ವೆಹಿಕಲ್, ತುಂಬಾ ಲಕ್ಸುರಿಯಸ್ ಆಗಿ. BMW 3 ಸೀರೀಸ್ ಅಲ್ಲಿ ಏನ್ ಬರುತ್ತೆ ಅಷ್ಟೇ ಫೀಚರ್ಸ್ ಇದೆಲ್ಲ ಬರುತ್ತೆ, ಅದರಲ್ಲಿ ಬರುತ್ತೆ. ಸೂಪರ್ ಬರುತ್ತೆ ನಿಮ್ಗೆ ವಿತ್ ಸನ್ ರೂಫ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸ್ಟಾರ್ಟ್ 8 ಏರ್ ಬ್ಯಾಗ್ ಎಲ್ಲ ತರ ಬಟನ್ ಸ್ಟಾರ್ಟ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಬೈ? 675 ಕೊಡ್ತೀನಿ. 675 ಗೆ ಲಕ್ಸುರಿಯಸ್ ಸೂಪರ್ ಬು. ಓಕೆ, ಹಾಗೆ ನಮ್ಮ ಹತ್ರ ಒಂದು WRV ಅಲ್ವಾ ಇದು? WRV 18 ಮಾಡಲು ಸೆಕೆಂಡ್ ಓನರ್ ಬ್ರೋ. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಗಾಡಿ ಬಂದು ನಿಮ್ಗೆ 84,000 ಹೊಡಿದೆ. 84,000 ಹೊಡಿದೆ. ಓಕೆ, ಎಕ್ಸ್ಟೀರಿಯರ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. 18 ಮಾಡಲ್ ಬರುತ್ತೆ. ಹೌದು, ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಕೂಡ ಲಕ್ಸುರಿಯಸ್ ಆಗಿ ಬರುತ್ತೆ. ಕೂತ್ಕೊಂಡ್ರೆ ಒಳಗಡೆ ಆಂಬಿಯನ್ಸ್ ಯಾವ ತರ ಇರುತ್ತೆ, ಈ ಡೋರ್ ಓಪನ್ ಮಾಡಿದಾಗ ಆಂಬಿಯನ್ಸ್ ಯಾವ ತರ ಇರುತ್ತೆ ನೀವು ನೋಡಬಹುದು. ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಕೂಡ ಚೆನ್ನಾಗಿದೆ. ಇದ್ರಲ್ಲಿ ಒಂದೇ ಒಂದಂದ್ರೆ ಮ್ಯಾಗ್ವಿಲ್ ಬರೋದಿಲ್ಲ ಅಷ್ಟೇ. ಆಮೇಲೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಹ್ಯಾಚ್ ಪ್ಯಾಕ್ ಇಂದಲೂ ಸ್ವಲ್ಪ ಲೆಂತ್ ಬರುತ್ತೆ, ಹೈಟ್ ವೈಸ್. ನಿಮಗೆ ನಾರ್ಮಲ್ ಆಗಿ ಜಾಜ್ ಗಿಜ್ಗಿಂತ ಸ್ವಲ್ಪ SUV ಫೀಲ್ ಬರುತ್ತೆ. SUV ಟೈಪ್ ತರ ಬರುತ್ತೆ. ಓಕೆ, ಇವನಿಗೆ ರೂಫ್ ರೈಲ್ಸ್ ಎಲ್ಲ ಕಂಪನಿಯಿಂದನೇ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ? ಕೋಟಿಂಗ್ ಪ್ರೈಸ್ ಇದೆ ಬ್ರೋ. 5,85,000 ಕೊಡ್ತೀನಿ. 5,85,000ಕ್ಕೆ 18 ಮಾಡಲ್ WRV. 18 ಮಾಡಲ್ ಜಾಜ್ ಕೂಡ ಕೊಡಲ್ಲ. ಹೌದು, ಒಳ್ಳೆ ಪ್ರೈಸ್. WRV ಸಿಗುತ್ತೆ ನಿಮಗೆ. 18 ಮಾಡಲ್ ಸಿಂಗಲ್ ಓನರ್. ಹೌದು, ಸೆಕೆಂಡ್ ಓನರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು XUV ಇದೆ ಬ್ರೋ. ಇಲ್ಲಿ ಹೇಳ್ಬಿಡ್ತೀನಿ, ಒಟ್ಟಿಗೆ ಹೇಳ್ಬಿಡೋಣ. ಸಿಲ್ವರ್ ಬಂದು 15 ಮಾಡಲು, ಪರ್ಪಲ್ ಬಂದು 14 ಮಾಡಲು ಗಾಡಿ, ಎರಡು ಕೂಡ W8 ಇದೆ. ಓಕೆ, ಇದು DL ಬರುತ್ತೆ, ಇದು ವೆಸ್ಟ್ ಬೆಂಗಾಲ್ ಬರುತ್ತೆ. ಓಕೆ, ಸಿಲ್ವರ್ ಬಂದು DL ರಿಜಿಸ್ಟ್ರೇಷನ್ ಬರುತ್ತೆ, ಇದು ಬಂದು ವೆಸ್ಟ್ ಬೆಂಗಾಲ್ ಬರುತ್ತೆ. ಇದು DL ಬಂದು ನಿಮಗೆ 575 ಕೊಡ್ತೀನಿ ವಿತ್ ಎನ್ಒಸಿ ಕಂಡೀಷನ್. ಓಕೆ, 575 ಗೆ ಸಿಗುತ್ತೆ ನೋಡಿ. ಇದು XUV 500 15 ಮಾಡಲು 15 ಮಾಡಲ್ ಸಿಗುತ್ತೆ ನಿಮಗೆ. ಹೌದು. ಓಕೆ, ಇದು ಬಂದು 14 ಮಾಡಲ್ ಗಾಡಿ 550 ಕೊಡ್ತೀನಿ, ನೋ ನೆಗೋಷಿಯಬಲ್. 14 ಮಾಡಲ್ 555 ಸಿಗುತ್ತೆ. XUV 500 W8 ಎರಡು W8. ಓಕೆ, ಎರಡು W8. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್ ಇವೆರಡು.
ಹಾಗೆ ನಮ್ಮ ಹತ್ರ ಇದ್ಯಾವ್ದು ಸ್ಟಾರ್ 2 ಗಾಡಿ ಇದೆ ಬ್ರೋ, ಪೆಟ್ರೋಲ್ ಇದೆ ಡೀಸೆಲ್ ಇದೆ. ಈ ಗಾಡಿ ಪೆಟ್ರೋಲ್ ಫಸ್ಟ್ ತೋರಿಸ್ಬಿಡೋಣ. ಇದು ಬಂದು ನಿಮ್ಗೆ 110 PS ಬರುತ್ತೆ, ಪೆಟ್ರೋಲ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. 110 PS 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ. ಒಳ್ಳೆ ಪವರ್ ಪ್ಯಾಕ್ಡ್ ಇಂಜಿನ್ ಬೇಕು ಅಂತ ನೀವು ಆರಾಮಾಗಿ. ಓಕೆ, ಪವರ್ ಪ್ಯಾಕ್ ಇಂಜಿನ್ ಅಂತೆ. ಹಾಗೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಒಂಥರ ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಏನು ಕಸ್ಟಮರ್ ಏನು ಚೇಂಜಸ್ ಮಾಡ್ಕೊಳಕ್ ಹೋಗಿಲ್ಲ, ಕಂಪನಿಯಿಂದ ಏನ್ ಬಂದಿದೆ ಅದನ್ನ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಏನು ಚೆನ್ನಾಗಿದೆ, ಯಾಕಂದ್ರೆ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಹೊಡಿದೆ, 70,000 ಹೊಡಿದ್ಯಾ? 71 72 ಪೆಟ್ರೋಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬ್ರೋ 595 ಕೊಡ್ನಿ ಪ್ರೈಸ್ ಇದೆ. 595 ಕೊಡ್ನಿ ಪ್ರೈಸ್. ಫೈನಲ್ ಟು ಫೈನಲ್ ನೋ ನೆಗೋಷಿಯಬಲ್ 565 ಕೊಡ್ತೀನಿ. 565 ಗೆ ಸಿಗುತ್ತೆ, ಅದು 15 ಮಾಡಲು. ಹೌದು, ಸಿಂಗಲ್ ಓನರ್. ಹೌದು, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಡಸ್ಟರ್ ಕೂಡ ಅವೈಲೇಬಲ್ ಇದೆ. ಈ ಗಾಡಿ ನೋಡಬಹುದು, ಲುಕ್ ವೈಸ್ ಅಂತ ಹೇಳಿದ್ರೆ ಈ ಗಾಡಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ವೈಟ್ ಕಲರ್ ಕೂಡ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಅವರಿಗೆ ವೈಟ್ ಕಲರ್ ಇದೆ. ಬಟ್ ಇದು ಡೀಸೆಲ್ ಇದೆ. ಡೀಸೆಲ್ ಇದೆ, ಬಟ್ 85 PS ಇದೆ. ನಿಮಗೆ 110 ಗಿಂತ 85 PS ಸ್ವಲ್ಪ ಮೈಲೇಜ್ ಜಾಸ್ತಿ, ಬೇಡಿಕೆ ಜಾಸ್ತಿ. ಓಕೆ, ಇದರಲ್ಲಿ ಪವರ್ ಜಾಸ್ತಿ ಇರುತ್ತೆ. ಇದು ಡೀಸೆಲ್ ಬರುತ್ತೆ, ಮೈಲೇಜ್ ಬೇಕಲ್ಲ. ಓಕೆ, ನಿಮ್ಗೆ ಮೈಲೇಜ್ ಫೀಲ್ ಮಾಡ್ಬೇಕು, ಮನೆಗೆ ತಗೊಬೇಕು, ಮೈಲೇಜ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಎಲ್ಲ ಸುರಿಯಕ್ಕಾಗಲ್ಲ ಅಂದ್ರೆ ಈ ಗಾಡಿನ ತಗೊಳ್ಳಿ. ಆರಾಮಾಗಿ ಡೀಸೆಲ್ ವೇರಿಯಂಟ್ ಬರುತ್ತೆ, 85 PS, ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ. ಒಂದು 18 ಆದ್ರೂ ಆರಾಮಾಗಿ ಬರುತ್ತೆ ನಿಮ್ಗೆ, ಅಲ್ವಾ? ಇಲ್ಲ ಬ್ರೋ, ಜಾಸ್ತಿ ಬರುತ್ತಾ? ಹೈವೇಗೆ ಹೋದ್ರೆ 2022 ನೀವು ಆರಾಮಾಗಿ ತಗೋಬಹುದು. 20 ಬರುತ್ತಾ? 22 ನೀವು 85 PS ಕಣ್ಣು ಮುಚ್ಚಿ ತಗೋಬಹುದು. SUV ಅದನ್ನು. ಓಕೆ, ಒಳ್ಳೆ ಮೈಲೇಜ್ ಕೊಡ್ತಾನೆ. ಒಳ್ಳೆ ಮೈಲೇಜ್ ಕೊಡ್ತಾನೆ. ಓಕೆ, ಪ್ರೈಸ್ ಏನ್ ಹೇಳ್ತಾರೆ ಬೈ? ಇದು 525 ಕೋಟಿಂಗ್ ಪ್ರೈಸ್ ಇದೆ. 5 ಲಕ್ಷಕ್ಕೆ ಕೊಡ್ತೀನಿ. 5 ಲಕ್ಷಕ್ಕೆ 15 ಮಾಡಲು. ಇದನ್ನು 13 ಮಾಡಲು ಇದು, ಬಟ್ ಡೀಸೆಲ್ 85 PS. ಓಕೆ, 85 PS. ಏನಕ್ಕೆ ಅದು 15 ಮಾಡಲು ಅಷ್ಟು ಕಡಿಮೆ ಕೊಡ್ತೀರಾ ಅಂದ್ರೆ ಪೆಟ್ರೋಲ್ ಪ್ಲಸ್ 110 PS. ಪೆಟ್ರೋಲ್ಗೂ ಡೀಸೆಲ್ಗೂ ತುಂಬಾ ವೇರಿಯೇಷನ್ಸ್ ಬರುತ್ತೆ ನಿಮ್ಗೆ. ಇದರಲ್ಲೆಲ್ಲ ಮೈಲೇಜ್ ತುಂಬಾ ಕಡಿಮೆ ಬರುತ್ತೆ, ಬಟ್ ಲುಕ್ ವೈಸ್ ಚೆನ್ನಾಗೇ ಇರುತ್ತೆ. ಆಮೇಲೆ ಇದು ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. ಬಲೆನೋ ಆ ಕಡೆ ಹೋಗೋಣ. ಬಲೆನೋ ಕೂಡ ಇದೆ ನಮ್ಮ ಹತ್ರ. ಬಲೆನೋ ಬಗ್ಗೆ ಹೇಳಿ ಬೈ. ನಿಮಗೆ ಮಾರುತಿಯಲ್ಲಿ ಸೆಡಾನ್ಗಳಿದ್ದು, ಈಗ ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ 18 ಮಾಡಲು ಬಲೆನೋ ಇದೆ. 1.2 ಡೆಲ್ಟಾ. ಶಿಫ್ಟ್ ಬೇಡ, ಶಿಫ್ಟ್ ಗಿಂತ ಲುಕ್ ವೈಸ್ ಈಗ ಬರೋ ಶಿಫ್ಟ್ ಬಿಟ್ಟಾಕಿ. ಈಗ ಬರೋ ಶಿಫ್ಟ್ ಕ್ರೇಜಿ ಇದೆ, ಇಲ್ಲ ಅಂತ ಬಟ್ ನಮ್ಗೆ ಆವಾಗ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ಈಗ ಆರಾಮಾಗಿ ತಗೋಬಹುದು. ಓಕೆ, ಇಂಟೀರಿಯರ್ ಅಲ್ಲಿ ಮೂಡಿ ಲೈಟ್ ಎಲ್ಲ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತದೆ. ಆಂಬಿಯಂಟ್ ಸೂಪರ್ ಆಗಿದೆ, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. 18 ಮಾಡಲ್ ಬರುತ್ತೆ, ಸಿಂಗಲ್ ಓನರ್. 6 ಟಾಕ್ಸಿ ಕೊಡ್ತೀನಿ. 6 ಲಕ್ಷಕ್ಕೆ 18ರ ಮಾಡಲು. ಹೌದು, ಮಾರುತಿ. ಅದನ್ನು ಬಲೆನೋ ಸಿಗುತ್ತೆ ನಿಮ್ಗೆ 18ರ ಮಾಡಲು, ಬರೀ 6 ಲಕ್ಷಕ್ಕೆ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋಗ್ಲಿ 6.75 ತನಕನು ಮಾರ್ತಾರೆ ಆರಾಮಾಗಿ. ಸೊ 6 ಲಕ್ಷಕ್ಕೆ ಕೊಡ್ತಾ ಇದಾರೆ. ಆಮೇಲೆ ಡೆಲ್ಟಾ ವೇರಿಯಂಟ್ ಬರುತ್ತೆ, ಡೆಲ್ಟಾ 1.2 ಡೆಲ್ಟಾ 1.2 ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು ಸ್ಕೋಡಾ ರಾಪಿಡ್ 12 ಮಾಡಲು ಡೀಸೆಲ್ ಮ್ಯಾನುವಲ್. ಎಷ್ಟು ಮಾಡಲು? 12 ಸಾರಿ, ಇದು 15 ಮಾಡಲು ಡೀಸೆಲ್ ಆಟೋಮೆಟಿಕ್. ಸಾರಿ, 15 ಡೀಸೆಲ್ ಆಟೋಮೆಟಿಕ್. ಇದು ಸಿಂಗಲ್ ಓನರ್ ಗಾಡಿ. ಇದು ಕೂಡ ನಿಮ್ಗೆ ಆಟೋಮೆಟಿಕಲಿ ವರ್ಣ ಸ್ವಲ್ಪ ಅದಕ್ಕಿಂತ ಪವರ್ ಪ್ಯಾಕ್ಡ್ ಇಂಜಿನ್ ಬೇಕು ಅಂತ ನೀವು ಈ ಗಾಡಿ ಹೋಗ್ಬೋದು. ಓಕೆ, ಇದು ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗೇಜ್ ತುಂಬಾನೇ ಗಟ್ಟಿ ಬರುತ್ತೆ. ನಿಮ್ ಫ್ಯಾಮಿಲಿ ಕೂರ್ಸ್ಕೊಂಡು ಓಡೋದಾದ್ರೆ, ಅವ್ರಿಗೆ ಓಡಿಸೋದಾದ್ರೆ ಈ ಗಾಡಿಗೆ ಅಷ್ಟೇ ಅಂದ್ರೆ ಸೇಫ್ಟಿ ಫೀಚರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಗೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. DSG ಗೇರ್ ಬಾಕ್ಸ್ ಎಲ್ಲ ಬರುತ್ತೆ. DSG ಗೇರ್ ಬ್ಯಾಗ್ ಬರುತ್ತೆ. ಓಕೆ, ತುಂಬಾ ಜನಕ್ಕೆ ಕಾರ್ ಎಂಥೂಸಿಯಾಸ್ಟ್ ಗೊತ್ತಿರೋದೇ DSG ಗೇರ್ ಬಾಕ್ಸ್ ಏನು ಅಂತ. ಸೊ DSG ಗೇರ್ ಬಾಕ್ಸ್ ಜೊತೆ ಬರುತ್ತೆ ನಿಮ್ಗೆ ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸೇಮ್ ಪ್ರೈಸ್ ಯಾವ್ದಾದ್ರು ತೊಗೊಳ್ಳಿ, ಸೇಮ್ ಎರಡೇ ಮಾಡಲು ಒಂದೇ. ಎಷ್ಟು ಹೇಳಿದ್ರಿ? 555 15 ಮಾಡಲು. ಅದು ಸಿಂಗಲ್ ಓನರ್. ಈ ಸಿಂಗಲ್ ಸೆಕೆಂಡ್. ಓಕೆ, ಅದು ಸೆಕೆಂಡ್ ಅಲ್ವಾ? ಇದು ಸಿಂಗಲ್ ಓನರ್. ಇದು ಸಿಂಗಲ್, ಅದು ಸೆಕೆಂಡ್. ಓಕೆ, ಸಿಂಗಲ್ ಓನರ್ ನೋಡಿ 555 ಆರಾಮಾಗಿ ಕೊಡ್ತಾರೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಬರುತ್ತೆ. ಹಾಗೆ ಕ್ವಿಡ್ ಬೇಕಂದ್ರೆ ಕ್ವಿಡ್ ಕೂಡ ಇದೆ, ಆಟೋಮೆಟಿಕ್. ಇದು ಆಟೋಮೆಟಿಕ್ 18 ಮಾಡಲು ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಆಟೋಮೆಟಿಕ್ ಹುಡುಕೋರಿಗೆ ತುಂಬಾ ಆಪ್ಷನ್ಸ್ ಇದೆ. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಹುಡುಕ್ತೀರಾ ಇದೆ, ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಹುಡುಕ್ತೀರಾ ಇದೆ. ಆಟೋಮೆಟಿಕ್ ಹುಡುಕೋರ್ಗಂತೂ ಒಂದು ಸಾಗರನೇ ಅಂತ ಗಾಡಿ, ದೊಡ್ಡ ಗಾಡಿ ಎಲ್ಲಾ ತರನೂ ಇದೆ. ಒನ್ ಬ್ರ್ಯಾಂಡ್ ಎಲ್ಲಾ ತರನೂ ಇದೆ. ಕ್ವಿಡ್ ಅಲ್ಲೇ ಇದು 1000cc ಇಂಜಿನ್ ಬರುತ್ತೆ, RXT ಟಾಪ್ ಎಂಡ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 3 ಲಕ್ಷ ಕೊಡ್ತೀನಿ ಬ್ರಾ. 3 ಲಕ್ಷಕ್ಕೆ ಯಾವ ಮಾಡಲ್ ಅಂದ್ರಿ? 18 ಮಾಡಲು. 3 ಲಕ್ಷಕ್ಕೆ ಕೊಡ್ತೀನಿ. ಸೂಪರ್. 18 ಮಾಡಲು 3 ಲಕ್ಷಕ್ಕೆ ಸಿಗುತ್ತೆ. ಮಾರ್ಕೆಟ್ ಎಲ್ಲ ಹುಡುಕಿ 3.5 ಕಮ್ಮಿ ಎಲ್ಲೂ ಸಿಗೋದಿಲ್ಲ. 3 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು 18ನೇ ಮಾಡಲು, 1 ಲೀಟರ್ ಇಂಜಿನ್. ನೆನ್ಪಿಟ್ಕೊಳ್ಳಿ, 1 ಲೀಟರ್ ಇಂಜಿನ್ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಬೈ? ಇದು ಸ್ಕೋಡಾ. ಇದು 12 ಮಾಡಲ್. ಆಕ್ಚುಲಿ 12 ಮಾಡಲ್. ಇದು 12 ಮಾಡಲು ಡೀಸೆಲ್ ಸೆಕೆಂಡ್ ಓನರ್. ಇದು ಕೂಡ ನಿಮ್ಗೆ ಇದು ಬಂದು ನಿಮ್ಗೆ ಆಂಬಿಷನ್. ಇದು ಆಂಬಿಷನ್ ಪ್ಲಸ್ ಬರುತ್ತೆ. ಮಿಡ್ ವೇರಿಯಂಟ್ ಬರುತ್ತೆ. ಇಂಟೀರಿಯರ್ ನೋಡಬಹುದು, ಆಟೋಮ್ಯಾಟಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಹೌದಾ? 4 ಪೋಸ್ಟರಿಂಗ್ ಎಲ್ಲಾ ತರ ಇದೆ. ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಬರುತ್ತೆ. 12 ಮಾಡಲ್ ಬರುತ್ತೆ. 12 ಮಾಡಲ್ ಗಾಡಿ. ಓಕೆ, ಡೀಸೆಲ್ ಪೆಟ್ರೋಲ್ ಅಂದ್ರೆ? ಡೀಸೆಲ್. 4 ಲಕ್ಷಕ್ಕೆ ಕೊಡ್ತೀನಿ. 4 ಲಕ್ಷಕ್ಕೆ? 4 ಲಕ್ಷಕ್ಕೆ ಕೊಡ್ತೀನಿ. 4 ಲಕ್ಷಕ್ಕೆ ರ್ಯಾಪಿಡ್ ಸಿಗುತ್ತೆ ನೋಡಿ. ಅದನ್ನು 15. 12.
ಹಾಗೆ ETS ಹುಡುಕ್ತಾ ಇರ್ತೀರಾ ತುಂಬಾ ಜನ. ನಂಗೆ ರೀಸೆಂಟ್ ಆಗಿ ಯಾರೋ ಕಾಲ್ ಮಾಡಿದ್ರು ನಂಗೆ ETS ಬೇಕು ಅಂತ. ನೋಡಿ ETS ಕೂಡ ಇದೆ. ಹೇಳಿ 11 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಇಟಿಯೋಸ್ ಜಿ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಬರುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ETS. ಓಕೆ, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಇಂಟೀರಿಯರ್ ನೋಡಿ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ವೇರಿಯಂಟ್ ಆಗಿಲ್ಲ. ಬೇಸಿಕ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 75 ಕೊಡ್ತೀನಿ ಬ್ರಾ. ಎಷ್ಟು? 375ಕ್ಕೆ. 375ಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಇನ್ನೊಂದು 5 11 ಮಾಡಲ್ಲ. ನಿಮ್ಗೆ ನಾರ್ಮಲ್ ಇದೆ, ಲೀವಾ ಬರುತ್ತೆ ಗೊತ್ತಾ, ಅದು ಕಡಿಮೆ ಸಿಗುತ್ತೆ. ಲೀವಾ ಲೈಕ್ ಹ್ಯಾಚ್ ಬ್ಯಾಕ್. ಇದು ಇಟಿಯೋಸ್ ಸ್ವಲ್ಪ ಜಾಸ್ತಿ ಇದೆ. ETS ಗೆ ಸ್ವಲ್ಪ ಡಿಮ್ಯಾಂಡ್ ಇದೆ, ಬಟ್ ಅದು 11 ಮಾಡಲ್ ಅಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ. 375 ಅಂದ್ರೆ 4 ಲಕ್ಷಕ್ಕೆ ಹೋಗ್ಬಿಡ್ತು. 4 ಲಕ್ಷಕ್ಕೆ ಇನ್ನು 25,000 ಬೇಕು. 4 ಲಕ್ಷಕ್ಕೆ ಇನ್ನ 25,000 ಕಡಿಮೆ ಮಾಡಿ 3.5 ಮಾಡಿಸಿ ಬರ್ಲಿ ಕಸ್ಟಮರ್. ಆಮೇಲೆ ಮಾತಾಡಿ. 11 ಮಾಡಲ್ ಬರುತ್ತೆ, ಸಿಂಗಲ್ ಓನರ್ ETS. ಹುಡುಕೋರಿಗೆ ETS ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ವರ್ಣ ಇದೆ. ಹೌದು, 11 ಮಾಡಲು ಸೆಕೆಂಡ್ ಓನರ್ ಗಾಡಿ 1.6 SX. ಇದು ಕೂಡ ಕೀ ಸ್ಟಾರ್ಟ್ ಬರುತ್ತೆ. ಇದು ಕೀ ಸ್ಟಾರ್ಟ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. 11 ಮಾಡಲು ಕೀ ಸ್ಟಾರ್ಟ್. ಓಕೆ, ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್. ಪರ್ಸನಲಿ ನಾನು ಈ ಗಾಡಿ ಅಂತ ಹೇಳಿದ್ರೆ ತುಂಬಾನೇ ಪ್ರಿಫರ್ ಮಾಡ್ತೀನಿ. ವರ್ಣಗೆ ಅದನ್ನು. ಹೌದು, ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು 4,10,000 ಕೊಡ್ತೀನಿ ಬ್ರಾ. 4,10,000ಕ್ಕೆ ಈ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. 12 ಮಾಡಲ? 11 ಮಾಡಲು. 11 ಮಾಡಲು ಸ್ವಲ್ಪ ಜಾಸ್ತಿ ಇದೆ ಪೆಟ್ರೋಲ್ಗೆ. ಫ್ಲೂಯಿಡ್ ಶೇಪ್ ಟ್ರಾನ್ಸ್ಫರ್ ಮಾಡಿದ್ರೆ ಕಮ್ಮಿ ಸಿಗುತ್ತೆ. ಈ ಗಾಡಿ ಏನ್ ನೋಡ್ತಾ ಇದೀರಾ, ತುಂಬಾ ಯುನೀಕ್ ವೆಹಿಕಲ್ ಅಂತ ಹೇಳಿದ್ರೆ 18 ಮಾಡಲು. ತುಂಬಾ ಕಡಿಮೆ ಓಡಿದೆ, ಬಂತು. ಗ್ರ್ಯಾಂಡ್ ಐಟಮ್ ಬಂದಿದೆ. ಅಲ್ಲಿ ವಾಶ್ ಮಾಡಿಸಿ ಇಲ್ಲಿ ತಂದು ಹಾಕೊಂಡಿದ್ದು ರೋಡಲ್ಲಿ ನಿಲ್ಸ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿ. ಸೆಕೆಂಡ್ ಓನರ್ ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಇದೆ. ಒಂದೇ ಒಂದು ಸ್ಕ್ರಾಚಸ್ ಇಲ್ಲ. ನಾವು ಓಲಿ ಪಾಲಿಶ್ ಪೇಂಟ್ ಮಾಡಿಸ್ಕೊ ಬಂದಿಲ್ಲ ಅಂತ ಹೇಳಕ್ಕೆ ನಿಮ್ಮ ಕಣ್ ಮುಂದೆ ಬಂದ್ರೆ ಗಾಡಿ ಇದೆ ಆಕ್ಚುಲಿ ಇದು. ಹೌದು. ಸೊ ಈ ಗಾಡಿ ಬಂದು ನಿಮಗೆ ಇವನ್ ಸ್ಟೆಪ್ನಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಇದೆ. ಇವನ್ ಸ್ಟೆಪ್ನಿ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಇವನ್ ಸ್ಟೆಪ್ನಿ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಕಂಪನಿಯಿಂದ ಏನ್ ಬಂದಿದೆ ಟೈರ್ ಅದೇ ಟೈರ್ ಅಲ್ಲಿ ಇದೆ ಅಂತ. ಟೈರ್ ಕೂಡ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಆಫ್ಟರ್ ಕಂಪನಿ ಫಿಟೆಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ಆಫ್ಟರ್ ಮಾರ್ಕೆಟ್ ಪಾರ್ಕಿಂಗ್ ಕ್ಯಾಮ್ರಾ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಹಿಂಗಡೆ ನಿಮ್ಗೆ ಟೈಲ್ ಲ್ಯಾಂಪ್ ಎಲ್ಲ ಕೂಡ ಸ್ವಲ್ಪ ಆಲ್ಟರ್ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ಚೆನ್ನಾಗಿದೆ. ಆಲ್ಟ್ರಾ ಬ್ಲಾಕ್ ಇಶ್ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾರೆ? 5,25,000 ಕೊಡ್ತೀವಿ ಬ್ರಾ. ಚೂರು ಕಡಿಮೆ ಮಾಡ್ರಲ್ಲ. 18 ಮಾಡಲು ಕಸ್ಟಮರ್ ಬರಲಿ, ಅದರೊಂದು 5,000 ಕಡಿಮೆ ಆಗುತ್ತೆ. 18ನೇ ಮಾಡಲು ಸಿಗುತ್ತೆ ನಿಮ್ಗೆ. ಮಿಸ್ ಮಾಡ್ಕೋಬೇಡಿ, ಇನ್ನ ಸ್ವಲ್ಪ ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಯಾವುದೇ ತರ ಫಿಕ್ಸ್ಡ್ ಪ್ರೈಸ್ ಇಲ್ಲ. ಹಾಗೆ ನಮ್ಮ ಹತ್ರ ಒಂದು ಬೀಟ್ ಕೂಡ ಅವೈಲೇಬಲ್ ಇದೆ. ಬೀಟ್ ಬಗ್ಗೆ ಹೇಳಿ. ಬೀಟ್ ಬಂದು ನಿಮ್ಗೆ 17 ಮಾಡಲು ಗಾಡಿ, ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. 285 ಕೊಡ್ತೀನಿ ಬ್ರಾ. 285ಗೆ 17 ಮಾಡಲು ಬೀಟ್. LT ಪೆಟ್ರೋಲ್ ವೇರಿಯಂಟ್. LT ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ ಇದು. ಹಾಗೆ ನಮ್ಮ ಹತ್ರ ಸ್ಕೋಡಾ ಇನ್ನೊಂದಿದೆ. ಸ್ಕೋಡಾ ಲಾರ ಅದು ಸೋಲ್ಡ್ ಆಗಿದೆ. ಸೋಲ್ಡ್ ಆಗಿದೆ ಅಲ್ವಾ? ಸೊ ಸ್ಕೋಡಾ ಲಾರಗಿಂತ ಇನ್ನೊಂದು ಸ್ವಲ್ಪ ಸಡನ್ ಅಲ್ಲ ನಿಮಗೆ ಮಾರುತಿ SX4 ಇದೆ. SX4 10 ಮಾಡಲು ಸಿಂಗಲ್ ಅನ್ನೋ ಗಾಡಿ. 10 ಮಾಡಲು ಸಿಂಗಲ್ ಓನರ್. 10 ಮಾಡಲ್ ಆದ್ರೂ ಗಾಡಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಆಗಲಿ, ಟೈರ್ ಗಳೇ ಆಗಲಿ, ಅಲೋವಿಲ್ಸ್ ಎಲ್ಲ ಆಗಲಿ ಮಸ್ತ್ ಮಾಡ್ಕೊಂಡಿದ್ದಾರೆ ಮಾತ್ರ. SX4 ಅಲ್ಲಿ ಒಂದೇ ಅನ್ಸುತ್ತೆ, ಒಂಥರ XUV ಟೈರ್ ಬಂದಂಗೆ ಬರುತ್ತೆ. ಇಷ್ಟು ದೊಡ್ಡ ಟೈರ್ ಬರುತ್ತೆ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ಕಸ್ಟಮರ್ ಅಷ್ಟು ಮುದ್ದಾಗಿ ನೋಡ್ಕೊಂಡಿದ್ದಾರೆ ಗಾಡಿನ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್? 285. ಹೌದು, 3 ಲಕ್ಷ ಕೊಟ್ಟಿನ ಪ್ರೈಸ್ 2,85,000ಕ್ಕೆ ಸಿಂಗಲ್ ಓನರ್ SX4 ಸಿಗುತ್ತೆ. ವೆಲ್ ಮೇಂಟೈನ್ಡ್ ಆಗಿದೆ ವೆಹಿಕಲ್. ಹಾಗೆ ಬ್ರಿಯೋ ಬೇಕು ಅಂದ್ರೆ ಬ್ರಿಯೋ ಕೂಡ ಇದೆ. 15 ಮಾಡಲು ಗಾಡಿ, ಹೋಂಡಾ ಬ್ರಿಯೋ ಪೆಟ್ರೋಲ್ ವೇರಿಯಂಟ್ 1.2ನೇ ಬರುತ್ತೆ. ನಿಮ್ಗೆ ಆಲ್ಟೋ ಗಿಲ್ಟೋ ಹೋಗಬಹುದು, ಇದು ಆರಾಮಾಗಿ ಹೋಗ್ಬೋದು. ನೀವು ಆಲ್ಟೋ ಗಿಲ್ಟೋ ಹೋಗೋದಾದ್ರೆ ಆರಾಮಾಗಿ ಹೋಗ್ಬೋದು. ಪ್ರೈಸ್ ಕೂಡ ಹಂಗೆ ಇದೆ. 15 ಮಾಡಲು ತುಂಬಾ ಕಡಿಮೆಗೆ ಕೊಡ್ತಾ ಇದ್ದಾರೆ. 4 ಲಕ್ಷ ಕೊಡ್ತಾ ಇದೀನಿ. 4 ಲಕ್ಷಕ್ಕೆ 15 ಮಾಡಲು ಬ್ರಿಯೋ ಸಿಗುತ್ತೆ. ಚಿಕ್ಕ ಗಾಡಿ, ಚಕ್ಕು ಆಗಿರುತ್ತೆ, ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು. ಹಾಗೆ XUV 500 ಕೂಡ ಇದೆ. XUV ಬಂದು ನಿಮಗೆ 88 ಡೆಲ್ಲಿ ರಿಜಿಸ್ಟ್ರೇಷನ್ ಬರುತ್ತೆ. ಅದ್ರದ್ದು ಡೆಲ್ಲಿ ಬರುತ್ತಾ? ಡೆಲ್ಲಿ ಬರುತ್ತೆ. ಓಕೆ, ಡೆಲ್ಲಿ ಬರುತ್ತೆ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ, NOC ಕಂಡೀಷನ್ 5,500 ಕೊಡ್ತೀನಿ. W8 ವೇರಿಯಂಟ್ ನಿಮ್ಗೆ 5,500 ಸಿಗುತ್ತೆ. 15 ಮಾಡಲು ಸಿಗುತ್ತೆ 5,500ಗೆ. ಅದು XUV 500. ಮಹೀಂದ್ರಾ ವೆಹಿಕಲ್ ಯಾರಾದ್ರೂ ಹುಡುಕ್ತಾ ಇದ್ರೆ ರೆಕ್ಸ್ಟಾನ್ ಕೂಡ ಅವೈಲೇಬಲ್ ಇದೆ. ಈ ಗಾಡಿ ನೀವು ನಾರ್ಮಲ್ ಆಗಿ ನೋಡಿರಲ್ಲ, ಬಿಕಾಸ್ ಇದು ಮಹೀಂದ್ರಾ ಜೊತೆ ಟೈಪ್ ಆಗಿ ಬಂದಿರ್ತಕ್ಕಂಥ ವೆಹಿಕಲ್. ಮಿಟ್ಸುಬಿಶಿ ಪಜೆರೋ ಸ್ಪೋರ್ಟ್, ಎಂಡೋವರ್ ಆ ತರ ಕ್ವಾಲಿಟಿ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ವೆಹಿಕಲ್. ಬಟ್ ಜಾಸ್ತಿ ರನ್ ಆಗ್ಲಿಲ್ಲ, ಬಟ್ ಗಾಡಿ ಸೂಪರ್. 14 ಮಾಡಲು ಸೆಕೆಂಡ್ ಓನರ್ ಗಾಡಿ, RX5 ಬರುತ್ತೆ ಸ್ಟಾರ್ಟಿಂಗ್ ವೇರಿಯಂಟ್. ಸೊ ಈ ಗಾಡಿ ಬಂದು 575 ಕೊಡ್ತೀನಿ ಬ್ರೋ. 575ಗೆ ಮಹೀಂದ್ರಾ ವೆಹಿಕಲ್ ಸಿಗುತ್ತೆ. 7 ಸೀಟರ್ ವೆಹಿಕಲ್ ಸಿಗುತ್ತೆ. ಬೆಂಗಳೂರಲ್ಲಿ ಲೋನ್ ಕೂಡ ಆಗುತ್ತೆ. ಯಾರಾದ್ರೂ ಕಾಂಪ್ಯಾಕ್ಟ್ ಎಸ್ 4x4 ಇದ್ರೆ ಬೇಕಾದ್ರೆ ನಿಮ್ಗೆ ಈ ಗಾಡಿ ಬೇಕು ಅಂದ್ರೆ ನಿಮ್ಗೆ 11 ಮಾಡಲು ಸ್ಕೋಡಾ 80. ಇದು ಬಂದು ನಿಮಗೆ 4x4 ಬರುತ್ತೆ. 4x4 ಬರುತ್ತೆ. 4 ವೀಲ್ ಡ್ರೈವ್ ಆಗುತ್ತೆ. 4 ವೀಲ್ ಡ್ರೈವ್ ಆಗುತ್ತೆ ವಿತ್ ಮ್ಯಾನುವಲ್. ಮ್ಯಾನುವಲ್ ಅಲ್ಲಿ ಮಜಾ ಜಾಸ್ತಿ. ಹೌದು, ಹೇಳಿ ಪ್ರೈಸ್. ಸೊ ಈ ಬಂದು 525 ಕೊಡ್ತೀನಿ ಬ್ರೋ. 525. ಓಕೆ, ಅದು 4x4 ಆಗಿರೋದ್ರಿಂದ. ಹಾಗೆ ನೆಕ್ಸ್ಟ್ ಇನ್ನೊಂದು XUV 500 ಇದೆ. XUV 500 ಬಂದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 94,000 ಓಡಿದೆ. W8 ವೇರಿಯಂಟ್ ಇದು ಕೂಡ. W8 ಹೌದು.
ಪ್ರೈಸ್ 725 ಕೋಟಿಂಗ್ ಪ್ರೈಸ್ ಇದೆ, 695 ಕೊಡ್ತೀನಿ. ಓಕೆ, ಪ್ಯೂರ್ ಕರ್ನಾಟಕನ ಪ್ಯೂರ್ ಕೆ 725 ಗೆ. ಹೌದು, 725 ಕೋಟಿಂಗ್ ಪ್ರೈಸ್, ಅದರಲ್ಲೂ ಕಮ್ಮಿ ಮಾಡಿ 695. ಮಾಡಲ್ 16 ಅಂದ್ರೆ 13 16 ಬೇಕಂದ್ರೆ 16 ಇದೆ, W10. ಈ ಕಾಪರ್ ಕಲರ್ ಇದೆ. ಇದು ಕೂಡ ನಿಮಗೆ 84 ಓಡಿದೆ, W10 ಬರುತ್ತೆ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್, ಬರುತ್ತೆ ನಿಮಗೆ. ಓಕೆ, ಪ್ರೈಸ್ ಇದು ಬಂದು ನಿಮಗೆ 9,75,000 ಕೊಡ್ತೀನಿ. 9,75,000 ಗೆ W10 ವಿತ್ ನಿಮಗೆ ಸನ್ರೂಫ್ ಬರುತ್ತೆ. 10-25 ಕೋಟಿ ಪ್ರೈಸ್ ಇದೆ, 9,75,000 ಕೊಡ್ತೀನಿ. ಇನ್ನು ಆ ಕಡೆ ಹೋದ್ರೆ ಮಳೆ ಬರ್ತಾ ಇದೆ. ಹೋಂಡಾ CRV ಇದೆ, 13 ಮಾಡಲ್ ಗಾಡಿ, ಪೆಟ್ರೋಲ್ ಆಟೋಮೆಟಿಕ್ CRV ಬರುತ್ತೆ. ಸೊ ಇದು ನಿಮಗೆ ರೀಸೆಂಟ್ ಮಾಡಲ್, ಶೇಪ್ ನೋಡೋಕೆ ಗೊತ್ತಾಗುತ್ತೆ. 13 ಮಾಡಲ್ ರೀಸೆಂಟ್ ಮಾಡಲ್ ಇದು, ಒಂತರ ಶೇಪ್ ಹೊಸದ್ ಬರುತ್ತೆ, ಹೊಸ ಶೇಪ್ ಇದು. ಏನ್ ಪ್ರೈಸ್ ಇದೆ? ನಿಮಗೆ 825 ಕೋಟಿ ಪ್ರೈಸ್ ಇದೆ, 7,75,000 ಕೊಡ್ತೀನಿ. 7,75,000 ಗೆ 14 ಮಾಡಲ್, 13 ಮಾಡಲ್. ಹೌದು. ಓಕೆ, ಹಾಗೆ ಎಕ್ಸಾ ಇದೆ, 18 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ಮ್ಯಾನುವಲ್ ವೆಹಿಕಲ್. ಸೊ ಡೀಸೆಲ್ ಮ್ಯಾನುವಲ್. ಹೌದು. ಪ್ರೈಸ್ 9,25,000 ಕೋಟಿಂಗ್ ಪ್ರೈಸ್ ಇದೆ, 875 ಕೊಡ್ತೀನಿ. 875 ಬರುತ್ತೆ ನಿಮ್ಗೆ. ಔಟರ್ ಲುಕ್ ಅಷ್ಟು ನಾರ್ಮಲ್ ಆಗಿದ್ರು ಇಂಟೀರಿಯರ್ ತುಂಬಾನೇ ಲಕ್ಸುರಿಯಸ್ ಆಗಿ ಬರುತ್ತೆ. ಅಂದ್ರೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನೆಕ್ಸ್ಟ್ ಬೇರೆ ಸ್ಟೇಟ್ ಗಾಡಿ ಇದೆ. ಸೊ ಇದನ್ನ ನಾನು 14 ಮಾಡಲ್ ಗಾಡಿನೇ, ಸೇಮ್ ವೇರಿಯಂಟ್, 4,70,000 ಕೊಡ್ತೀನಿ. 4,75,000 ಸಿಗುತ್ತೆ ನಿಮ್ಗೆ. 14 ಮಾಡಲ್ ಸಿಗುತ್ತೆ, ಅದು ಮಹೀಂದ್ರ ರೆಕ್ಸ್ಟಾನ್ ಸಿಗುತ್ತೆ. ಬೇರೆ ಸ್ಟೇಟ್ NOC ಕಂಡೀಷನ್ಸ್. ಇದು ಬಂದು ನಿಮ್ಗೆ 12 ಮಾಡಲ್ ಟೊಯೋಟಾ ಕೊರೋಲಾ ಆಲ್ಟಿಸ್, ಇದು ನ್ಯೂ ಶೇಪ್, 4 ಲಕ್ಷ ಕೊಡ್ತೀನಿ. 4 ಲಕ್ಷ ಗಾಡಿ ಅವ್ರಿಗೆ 4 ಲಕ್ಷ ಪಾರ್ಕ್ ಅಂಡ್ ಸೆಲ್, ಅವರೇ 4 ಲಕ್ಷ ಕೇಳ್ತಾ ಇದಾರಂತೆ. 7 ಮಾಡಲ್ ಸೆಕೆಂಡ್ ಓನರ್ ಗಾಡಿ, FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಸಹಿತ ಮಾಡ್ಕೊಡ್ತೀನಿ, 220 ಕೊಡ್ತೀನಿ. 220 ಸಿಗುತ್ತೆ ನಿಮ್ಗೆ. ಹೋಂಡಾ ಸಿಟಿ ಸಿಗುತ್ತೆ. FC ಎಲ್ಲ ರನ್ನಿಂಗ್ ಇದೆಯಾ? FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಒಂದು ಮಾಡ್ಬೇಕು, ನಾನು ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಅವರು ಮಾಡ್ಕೊಡ್ತಾರೆ. ಇದು 110 PS ಡೀಸೆಲ್ ಗಾಡಿ, 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನಿಮಗೆ 14 ಮಾಡಲ್ ಸೆಕೆಂಡ್ ಓನರ್. ಹೌದು. ಓಕೆ, 110 PS ಪವರ್ ವೆಹಿಕಲ್. 14 ಮಾಡಲ್. ಅದು ಪೆಟ್ರೋಲ್, ಇದು ಡೀಸೆಲ್. ಪ್ರೈಸ್ ಅಲ್ಲೇ ಹೇಳಿದ್ದಲ್ಲ ಗ್ರೇ ಕಲರ್, ಅದು ಪೆಟ್ರೋಲ್, ಇದು ಡೀಸೆಲ್. ಇದು ಬಂದು ನಿಮಗೆ 525 ಕೋಟಿಂಗ್ ಪ್ರೈಸ್ ಇದೆ, 5 ಲಕ್ಷ ಕೊಡ್ತೀನಿ. 5 ಲಕ್ಷ ಸಿಗುತ್ತೆ ನಿಮಗೆ, ಬ್ಲಾಕ್ ಕಲರ್. ಹೌದು, 110. ಹಾಗೆ ಹೋಂಡಾ ಇದು ಕಸ್ಟಮರ್ ಗಾಡಿ, ಸರ್ವಿಸಿಗೆ ಬಂದಿತ್ತು. ಸರ್ವಿಸ್ ಬಂದಿದ್ಯಾ? ಚಿಕ್ಕ ಗಾಡಿಗಳು ನೋಡ್ತೀರಾ ಅಂದ್ರೆ ನನ್ನ ಹತ್ರ 2 ಗಾಡಿ ಇದೆ. 16 ಇದು ಚಿಕ್ಕ ಗಾಡಿ ನಿಮ್ಗೆ, ಚಿಕ್ಕ ಗಾಡಿ. ಇಯಾನ್ ಒಂದಿದೆ, ಸ್ಕೋಡಾ ಫ್ಯಾಬಿಯಾ ಒಂದಿದೆ. ಇಯಾನ್ ಬಂದು ನಿಮ್ಗೆ 13 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 2,70,000 ಕೊಡ್ತೀನಿ. ಇದು ಸ್ಕೋಡಾ ಫ್ಯಾಬಿಯಾ ಇದೆ, ಇದು ಕೂಡ ನಿಮ್ಗೆ 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್ ಬರುತ್ತೆ ನಿಮ್ಗೆ, ಆಕ್ಚುಲಿ ಪೆಟ್ರೋಲ್ 250 ಕೊಡ್ತೀನಿ. 250 ಗೆ ಇದು ಸಿಗುತ್ತೆ ನಿಮ್ಗೆ ಸ್ಕೋಡಾ. ಇದೇನು ಓನರ್ ಆಗಿದೆ? ಎಷ್ಟು ಓನರ್ ಆಗಿದೆ? ಸೆಕೆಂಡ್ ಓನರ್ ಆಗಿದೆ. ಸೊ ಇದು ಬಂದು ನಿಮಗೆ ಕಸ್ಟಮರ್ ವೆಹಿಕಲ್, ಇದು ಪಾರ್ಕ್ ಅಂಡ್ ಸೆಲ್ ಬಂದಿದೆ, ಬೇರೆ ಸ್ಟೇಟ್ ವೆಹಿಕಲ್. ಇದು ಕೂಡ 14 ಮಾಡಲ್ ಗಾಡಿ, ನಿಮಗೆ 2,95,000 ವಿತ್ NOC ಕಂಡೀಷನ್. 14 ಮಾಡಲ್ 2,95,000 ಸಿಗುತ್ತೆ. 85,000 85 2,85,000 ಸೋಡಾ ರ್ಯಾಪಿಡ್ ಸಿಗುತ್ತೆ. 14 ಮಾಡಲ್ ನಿಮಗೆ ಬೇರೆ ಸ್ಟೇಟ್ NOC ಕಂಡೀಷನ್ ಅಲ್ಲಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ನಮ್ದಲ್ಲ, ಅದು ಕಸ್ಟಮರ್ದು. ಇದು ಕಸ್ಟಮರ್ದಾ? ಓಕೆ, ಇದು ಇದೆಯಾ? ಇದಿಲ್ಲ, ಇದು ಕಸ್ಟಮರ್ದು. ಇದು ಬಂದು ನಿಮ್ಗೆ 11 ಮಾಡಲು, ಫಿಯಟ್ ಫುಂಟೋ ಡೀಸೆಲ್, ಸ್ಟಾರ್ಟಿಂಗ್ ವೇರಿಯಂಟ್ ಬರುತ್ತೆ, 85. ಇದು ಬಂದು ನಿಮ್ಗೆ 7,10,000 ಕೊಡ್ತೀನಿ. 7,10,000 ಸಿಗುತ್ತೆ. 7,10,000 ಕೊಡ್ತೀನಿ. ಓಕೆ, ಅದು ನಿಮ್ಗೆ ಪುಂಟೋ ಸಿಗುತ್ತೆ, ಗಟ್ಟಿ ವೆಹಿಕಲ್. ಇದು ಬಂದು ನಿಮಗೆ 14 ಮಾಡಲು ಡೀಸೆಲ್, VDI ಬರುತ್ತೆ, ಬೇರೆ ಸ್ಟೇಟ್ ಇದೆ, ಡೆಲ್ಲಿ. ನೀವು ನೋಡಬಹುದು 3,50,000 NOC ಕಂಡೀಷನ್. 3,50,000 ರೂಪಾಯಿಗೆ ನಿಮ್ಗೆ 14 ಮಾಡಲು ಡೀಸೆಲ್ VDI ಡೀಸೆಲ್. ಓಕೆ, ಸ್ವಿಫ್ಟ್ ಡಿಸೈರ್.